ನಿಮ್ಮ ವಿಶ್ವಾಸ ಈ ಅರಿವಿನ ಆಧಾರದ ಮೇಲೆ ಇರಬೇಕು. ಈಗ ಅರ್ಥ ಆಯ್ತಾ? ಯೇಸು ಯಾರು, ದೇವರು ಯಾರು ಎಂಬ ಆ ಒಂದು ಡಿವೈನ್ ನಾಲೆಡ್ಜ್ ಇದೆಯಲ್ವ, ದೈವ ಜ್ಞಾನ, ಬುದ್ಧಿ ಅಲ್ಲ, ನಮ್ಮ ಹ್ಯೂಮನ್ ವಿಸ್ಡಮ್ ಅಲ್ಲ, ದೈವ ಜ್ಞಾನ. ಓಕೆ, ದೈವಿಕವಾದ ಜ್ಞಾನ, ರೆವಲೇಷನ್ ಅಂತ ಹೇಳ್ತೀವಿ, ಪ್ರಕಟಣೆ ಅಂತ ಹೇಳ್ತೀವಿ ನಾವು ಅದನ್ನು. ದೈವ ಜ್ಞಾನವನ್ನು ನಾವು ರೆವಲೇಷನ್ ಅಂತ ಹೇಳ್ತೀವಿ, ಪ್ರಕಟಣೆ. ಓಕೆ, ಆ ಪ್ರಕಟಣೆಯನ್ನು ಆಧರಿಸಿದ ವಿಶ್ವಾಸ. ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಪ್ರಭು ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ಕೂಡ ಸ್ವಾಗತ. ಹೆಚ್ಚು ವಾಕ್ಯಗಳು ಈ ದಿನ ನಾವು ಓದಲಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 3 ವಾಕ್ಯ 16, ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 3 ವರ್ಸ್ 16 ನಮಗೆಲ್ಲರಿಗೂ ಗೊತ್ತಿರುವಂಥ ವಾಕ್ಯನೇ, ಅನೇಕ ಬಾರಿ ನಾವು ಓದಿರುವಂಥ ವಾಕ್ಯನೇ, ಆದರೂ ಕೂಡ ಮತ್ತೆ ಓದೋಣ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಎಲ್ಲರೂ ಕೂಡ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಉದ್ದೇಶ. ನಿತ್ಯ ಜೀವ ಪಡಿಬೇಕಾದ್ರೆ ಅಥವಾ ಅಮರ ಜೀವ ಪಡಿಬೇಕಾದ್ರೆ ವಾಕ್ಯ ಹೇಳುತ್ತೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡಬೇಕು ಅಂತ. ಈಗ ಎಷ್ಟೋ ಜನ ಕ್ರೈಸ್ತರು ಈ ಪ್ರಪಂಚದಲ್ಲಿದ್ದಾರೆ. ಪ್ರತಿಯೊಬ್ಬ ಕ್ರೈಸ್ತರನ್ನು ಕೂಡ ನಾವು ಈ ಪ್ರಶ್ನೆ ಕೇಳಿದರೆ, ನೀವು ಯೇಸುಕ್ರಿಸ್ತನಲ್ಲಿ ವಿಶ್ವಾಸ ಇಡ್ತೀರಾ ಕೇಳಿದರೆ, ಎಲ್ಲರೂ ಸಾಧಾರಣವಾಗಿ ಕೊಡುವಂಥ ಉತ್ತರ ಹೌದು, ನಾವು ಯೇಸುಕ್ರಿಸ್ತನಲ್ಲಿ ವಿಶ್ವಾಸ ಇಡ್ತೀವಿ ಅಂತಲೇ ಹೇಳ್ತಾರೆ. ಅದಾದಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಇನ್ನೊಂದು ಪ್ರಶ್ನೆ ಯಾವುದು ಕೇಳಿದರೆ, ನೀವು ಕೇಳ್ಬೋದು, ಬೇಕಾದರೆ ಬೇರೆಯವ್ರಿಗೆ ಕೇಳ್ಬೋದು, ಆದರೆ ಬರೀ ಪ್ರಶ್ನೆ ಕೇಳೋರೇ ಆಗಬಾರ್ದು, ನೀವು ಆ ಉತ್ತರದಲ್ಲಿ ಬದುಕೋರಾಗಿರಬೇಕು. ಬದುಕೋರಾಗಿದ್ದು ಕೇಳಿದರೆ ಅದಕ್ಕೆ ಅರ್ಥ ಇದೆ. ಏನು ಪ್ರಶ್ನೆ ಅಂದರೆ, ನಿಮ್ಮ ವಿಶ್ವಾಸಕ್ಕೆ ಆಧಾರ ಏನು? ದೇವರು ತಮ್ಮ ಏಕೈಕ ಪುತ್ರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದು ಪುತ್ರನಲ್ಲಿ ವಿಶ್ವಾಸ ಇಟ್ಟು ಪ್ರತಿಯೊಬ್ಬರು ರಕ್ಷಣೆಯನ್ನು ಪಡ್ಕೋಬೇಕು ಅಂತ, ಯಾರು ನಾಶವಾಗಬಾರ್ದು ಅಂತ. ಹಾಗಾದರೆ ಪುತ್ರನಲ್ಲಿ ವಿಶ್ವಾಸ ಇಟ್ಟಿದ್ದೀರಾ ಅಂತ ಎಲ್ಲರನ್ನೂ ಕೇಳ್ತಾ ಹೋಗಿ ಎಲ್ಲರೂ ಹೌದು ನಾವು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ನಿಮ್ಮನ್ನು ಕೇಳಿದ್ರು ನೀವು ಕೂಡ ಅದನ್ನೇ ಹೇಳ್ತೀರಿ. ವಿಶ್ವಾಸ ಇಲ್ಲದೆ ಇದ್ದಿದ್ರೆ ನಾವು ಯಾಕೋ ಇಲ್ಲಿ ತನಕ ಬರಲಿಕ್ಕೆ ಹೋಗ್ತಾ ಇದ್ವಿ, ವಿಶ್ವಾಸ ಇದ್ದಿದ್ದಕ್ಕೆ ನಾವು ಬಂದಿದ್ದೀವಿ ಅಂತ. ಹಾಗಾದರೆ ನಿಮ್ಮ ವಿಶ್ವಾಸಕ್ಕೆ ಆಧಾರ ಏನು ಕೇಳಿದಾಗ ಸ್ವಲ್ಪ ಗೊಂದಲ ಆಗ್ಬೋದು. ಸೊ ನಮ್ಮ ವಿಶ್ವಾಸಕ್ಕೆ ಆಧಾರ ಏನಾದರೂ ಇದೆಯಾ, ಅಥವಾ ವಿಶ್ವಾಸಕ್ಕೇನಾದರೂ ಆಧಾರ ಬೇಕಾ ಕೇಳಿದರೆ, ಖಂಡಿತವಾಗಲೂ ನಮ್ಮ ವಿಶ್ವಾಸಕ್ಕೆ, ರಕ್ಷಣೆಗೆ ಇರ್ತಕ್ಕಂಥ ವಿಶ್ವಾಸಕ್ಕೆ, ಅಮರ ಜೀವಕ್ಕೆ ಇರ್ತಕ್ಕಂಥ ವಿಶ್ವಾಸಕ್ಕೆ ಆಧಾರ ಇದೆಯಾ ಕೇಳಿದರೆ ಆಧಾರ ಇದೆ. ಆಧಾರ ಬೇಕಾ ಕೇಳಿದರೆ ಆಧಾರ ಬೇಕು. ಇಲ್ಲದೇ ಇದ್ದರೆ ನಮ್ಮ ವಿಶ್ವಾಸ ಸರಿಯಾದ ವಿಶ್ವಾಸ ಅಲ್ಲ. ಆ ವಿಶ್ವಾಸದಿಂದ ಏನೂ ಕೂಡ ಪ್ರಯೋಜನ ಇಲ್ಲ. ಹಾಗಾದರೆ ನಮ್ಮ ವಿಶ್ವಾಸಕ್ಕೆ ಆಧಾರ ಏನು? ಆಧಾರ ಏನು ಕೇಳಿದರೆ, ಯೇಸು ಕ್ರಿಸ್ತನು ಯಾರಾಗಿದ್ದಾರೆ ಎಂಬ ಒಂದು ಪ್ರಕಟಣೆ. ಯೇಸು ಯಾರು? ಹೂ ಈಸ್ ಜೀಸಸ್ ಕ್ರೈಸ್ಟ್? ಹೂ ಈಸ್ ಜೀಸಸ್ ಕ್ರೈಸ್ಟ್? ಆ ಒಂದು ಅರಿವು ನಮಗೆ ಬೇಕು. ಅದಿದ್ದರೆ ಮಾತ್ರನೇ, ಇಫ್ ಯುವರ್ ಫೇತ್ ಈಸ್ ನಾಟ್ ಬೇಸ್ಡ್ ಆನ್ ದ್ಯಾಟ್ ಟ್ರೂತ್ ಆರ್ who is Jesus Christ, if your faith is not based on that revelation, that conviction who Jesus Christ is, your faith is nothing, useless. You cannot experience eternal life with that useless faith.
which is not based on this truth, means the revelation of Christ Jesus. ಯೇಸು ಕ್ರಿಸ್ತನು ಯಾರಾಗಿದ್ದಾರೆ ಎಂಬ ಒಂದು ನಿಜವಾದ ಪ್ರಕಟಣೆ ನಮಗೆ ಆಗದೇ ಇದ್ದರೆ ನಮ್ಮ ವಿಶ್ವಾಸದಿಂದ ಏನು ಪ್ರಯೋಜನ ಇಲ್ಲ. ಅಂಥ ವಿಶ್ವಾಸ ನಮಗೆ ನಿತ್ಯ ಜೀವ ತಂದು ಕೊಡೋದು ಇಲ್ಲ. ಸುಮ್ಮನೆ ಬಾಯಲ್ಲಿ ಹೇಳುವ ಆ ವಿಶ್ವಾಸ ಅಲ್ಲ ಬೇಕಾಗಿರೋದು. ಆ ವಿಶ್ವಾಸಕ್ಕೆ ಒಂದು ಎವಿಡೆನ್ಸ್ ಬೇಕು, ವಿಶ್ವಾಸಕ್ಕೆ ಒಂದು ಆಧಾರ ಬೇಕು. ಆ ವಿಶ್ವಾಸಕ್ಕೆ ಆಧಾರನೇ ಯೇಸು ಕ್ರಿಸ್ತರು ಯಾರಾಗಿದ್ದಾರೆ ಎಂಬ ಪ್ರಕಟಣೆ. ಹಾಗಿದ್ದರೆ ಮಾತ್ರ ನಮಗೆ ನಿತ್ಯ ಜೀವದ ಅನುಭವ ಸಿಗುತ್ತೆ. ಅದರ್ವೈಸ್ ವಿ ಕೆನಾಟ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಇಟರ್ನಲ್ ಲೈಫ್. ಆ ನಿತ್ಯ ಜೀವವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇರೋದು ಈ ಲೋಕದ ಜೀವಿತದ ನಂತರ ಸತ್ತು ಹೋದ ಮೇಲೆ ಸ್ವರ್ಗಕ್ಕೆ ಹೋಗಿ ಅಲ್ಲಿ ದೇವರ ಜೊತೆಗೆ ನಿತ್ಯವೂ ಜೀವಿಸುವ ಅದ್ರ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಈ ಲೋಕದಲ್ಲಿ, ಈ ಶರೀರದಲ್ಲಿ ನಾವು ಬದುಕಿರುವಾಗಲೇ ನಮಗಾಗುವ ಒಂದು ಸ್ವರ್ಗೀಯವಾದ ಅನುಭವ ಇದೆ. ಎ ಹೆವೆನ್ಲಿ ಎಕ್ಸ್ಪೀರಿಯನ್ಸ್ ಹಿಯರ್ ಆನ್ ದಿಸ್ ಅರ್ತ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ವೈಲ್ ವಿ ಆರ್ ಅಲೈವ್ ಇನ್ ದಿಸ್ ಬಾಡಿ. ಈ ದೇಹದಲ್ಲಿ, ಈ ಲೋಕದಲ್ಲಿ ನಾವು ಬದುಕಿರುವಾಗಲೇ ನಮಗೊಂದು ಆ ಪರಲೋಕದ ಒಂದು ಟೇಸ್ಟ್, ಫೋರ್ ಟೇಸ್ಟ್ ಆಫ್ ಹೆವನ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಹಿಯರ್. ಇಲ್ಲಿ ನಾವು ಅನುಭವಿಸ್ಬೋದು. ಆ ಅನುಭವದಿಂದನೇ ನಾವು ದೇವರನ್ನ ಮಹಿಮೆ ಪಡಿಸ್ಲಿಕ್ಕಾಗತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಯು ಕ್ಯಾನ್ ಗ್ಲೋರಿಫೈ ಗಾಡ್ ಓನ್ಲಿ ಬೈ ದ್ಯಾಟ್ ಎಕ್ಸ್ಪೀರಿಯನ್ಸ್. ದೇವರು ಯಾವಾಗ ನಮ್ಮಲ್ಲಿ ಮಹಿಮೆ ಹೊಂದ್ಕೊಳ್ತಾರೆ? ವೆನ್ ಗಾಡ್ ಈಸ್ ಗ್ಲೋರಿಫೈಡ್ ಇನ್ ಯು, ನೋ, ದೇವರು ನಮ್ಮಲ್ಲಿ ಯಾವಾಗ ಮಹಿಮೆ ಹೊಂದ್ಕೊಳ್ತಾರೆ ಗೊತ್ತಾ? ನಾವು ತುಂಬ ಚೆನ್ನಾಗಿ ಹಾಡಿದಾಗಲ್ಲ, ನೋ, ನಾವು ತುಂಬ ಚೆನ್ನಾಗಿ ಪ್ರಬೋಧನೆ ಮಾಡಿದಾಗಲ್ಲ. ಗಾಡ್ ಈಸ್ ನಾಟ್ ಗ್ಲೋರಿಫೈಡ್ ಇನ್ ಯು ವೆನ್ ಯು ಆರ್ ಸಿಂಗಿಂಗ್ ನೈಸ್ಲಿ, ಪ್ರೀಚಿಂಗ್ ನೈಸ್ಲಿ, ಡೂಯಿಂಗ್ ಥಿಂಗ್ಸ್ ನೈಸ್ಲಿ. ನೋ 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 ನೋ. ವೆನ್ ಯು ಆರ್ ಟ್ರೂಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ಓನ್ಲಿ ಸ್ಯಾಟಿಸ್ಫೈಡ್ ಇನ್ ಕ್ರೈಸ್ಟ್ ಜೀಸಸ್. ನೀವು ಯಾವಾಗ ಕ್ರಿಸ್ತ ಯೇಸುವಿನಲ್ಲಿ ಸಂತೃಪ್ತರಾಗಿರ್ತೀರೋ, ಆ ಸಂತೃಪ್ತಿಯ ಜೀವನ ಕ್ರಿಸ್ತನಲ್ಲಿ ನೀವು ಜೀವಿಸ್ತಾ ಇರ್ತೀರೋ, ಇನ್ ಕ್ರೈಸ್ಟ್, ವೆನ್ ಯು ಆರ್ ಸ್ಯಾಟಿಸ್ಫೈಡ್, ಈವನ್ ಇಫ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್, ಈವನ್ ಇಫ್ ಯು ಲೂಸ್ ಎವ್ರಿಥಿಂಗ್, ನಿನಗೇನೂ ಇಲ್ಲದೆ ಇದ್ದರೂ, ಎಲ್ಲ ಕಳ್ಕೊಂಡ್ರು, ಯು ಆರ್ ಫುಲ್ಲಿ ಸ್ಯಾಟಿಸ್ಫೈಡ್ ಆ್ಯಸ್ ಇಫ್ ಯು ಹ್ಯಾವ್ ಎವ್ರಿಥಿಂಗ್. ಥ್ರೂ ದ್ಯಾಟ್ ಲೈಫ್ ಯು ಆರ್ ಬ್ರಿಂಗಿಂಗ್ ಗ್ಲೋರಿ ಟು ಜೀಸಸ್. ದೇವರಿಗೆ ಮಹಿಮೆ ತರೋ ಜೀವನ ನಮ್ದು ಆಗಬೇಕಾದ್ರೆ ಏನಾಗಬೇಕು ಗೊತ್ತಾ? ನೀವು ತೃಪ್ತಿಯಿಂದ ಬದುಕಬೇಕು. ಏನೂ ಇಲ್ಲದೆ ಇದ್ದರೂ, ಇರೋದೆಲ್ಲ ಕಳ್ಕೊಂಡ್ರು, ನೀವು ತೃಪ್ತಿಯಿಂದ ಬದುಕಬೇಕು. ಅದಾಗುತ್ತಾ ಕೇಳಿದ್ರೆ? ಅದಾಗುತ್ತೆ ಯಾವಾಗ ಕೇಳಿದರೆ, ಕ್ರಿಸ್ತ ಯೇಸುವಿನ ಪ್ರಕಟಣೆ ನಿಮ್ಮ ಒಳಗಡೆ ಆದಾಗ ಮಾತ್ರ ಸಾಧ್ಯ. ಆ್ಯಂಡ್ ದ್ಯಾಟ್ ಈಸ್ ವಾಟ್ ಇಟರ್ನಲ್ ಲೈಫ್ ಮೀನ್ಸ್. ಅದೇ ನಿತ್ಯ ಜೀವದ ಅನುಭವ, ಅದೇ ನಿತ್ಯ ಜೀವದ ಅನುಭವ. ಆ ಅನುಭವ ಇಲ್ಲದೆ ಇರುವ ಕ್ರೈಸ್ತರ ಇವತ್ತಿನ ಮೆಜಾರಿಟಿ ಕ್ರಿಶ್ಚಿಯನ್ಸ್. ಇಟ್ಸ್ ಅ ಡಿಸೆಪ್ಷನ್ ಆಫ್ ದ ಡೆವಿಲ್. ಸೈತಾನ ವಂಚನೆಯಲ್ಲಿ ಇಟ್ಟಿದ್ದಾನೆ ಅನೇಕರನ್ನ. ನೀವು ಕ್ರಿಶ್ಚಿಯನ್ ಅಲ್ವಾ, ನೀವು ಬ್ಯಾಪ್ಟಿಸಮ್ ತೊಗೊಂಡಿದ್ದೀರಲ್ವಾ, ನೀವು ರಕ್ಷಣೆ ಹೊಂದ್ಬಿಟ್ಟಿದ್ದೀರಿ, ಯೇಸು ಅಂತ ಬಾಯಲ್ಲಿ ಹೇಳ್ಬಿಟ್ರೆ ಸಾಕು ರಕ್ಷಣೆ. ನೋ, ಈ ಅನುಭವಕ್ಕೆ ನಾನು ಹೇಳ್ತಾ ಇರೋದು, ಆ ಒಂದು ಅನುಭವಕ್ಕೆ ಬರಬೇಕು. ಇದು ಒಂದು ದಿನಕ್ಕೆ ಬರಲಿಕ್ಕೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಸಾಧ್ಯವೂ ಇಲ್ಲ. ಬಟ್ ವಿ ಕ್ಯಾನ್, ಸಾಧ್ಯ, ಅಲ್ಲಿಗೆ ಬರಲಿಕ್ಕೆ ಸಾಧ್ಯ. ವಿ ಕ್ಯಾನ್ ಕಮ್ ಟು ದ್ಯಾಟ್ ಎಕ್ಸ್ಪೀರಿಯನ್ಸ್. ಆ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಇದೆ. ಸಾಧ್ಯ ಇದೆಯಾ ಕೇಳಿದ್ರೆ ಸಾಧ್ಯ ಇದೆ. ಬರಬೇಕಾದಕ್ಕೆಲ್ಲ ಕೇಳಿದರೆ ಬರಲೇಬೇಕು, ಬರಲೇಬೇಕು. ಬರದೇ ಇದ್ದರೆ ನಮ್ಮ ಕ್ರೈಸ್ತ ವಿಶ್ವಾಸಕ್ಕೆ ಬೆಲೆ ಇಲ್ಲ. ನಮ್ಮ ಕ್ರೈಸ್ತ ವಿಶ್ವಾಸಕ್ಕೂ ಬೆಲೆ ಇಲ್ಲ, ನಾವು ಮಾಡುವ ಕ್ರಿಸ್ತೀಯವಾದ ಯಾವುದಕ್ಕೂ ಬೆಲೆ ಇಲ್ಲ. ಯಾವಾಗ ನಮಗೆ ಆ ಒಂದು ನಿತ್ಯ ಜೀವದ ಅನುಭವ ಆಗದೇ ಇದ್ದರೆ. ಮತ್ತೆ ಓದೋಣ ಅದೇ ವಾಕ್ಯ, ಅರ್ಥ ಆಗುತ್ತೆ ನಮಗೆ. ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ, ತಮ್ಮ ಒಬ್ಬನೇ ಮಗನನ್ನು ನಮಗಾಗಿ ಧಾರೆ ಎರೆದರು. ದಿಸ್ ಇಸ್ ದ ರೀಸನ್ ಗಾಡ್ ಸ್ಯಾಕ್ರಿಫೈಸ್ಡ್ ಹಿಸ್ ಓನ್ಲಿ ಸನ್. ದಿಸ್ ಇಸ್ ದ ರೀಸನ್. ಇದು ಕಾರಣ, ಈ ಉದ್ದೇಶ. ದಿಸ್ ಶುಡ್ ಹ್ಯಾಪನ್ ಇನ್ ಎವ್ರಿಬಡೀಸ್ ಲೈಫ್. ವಿತ್ ದಿಸ್ ಇಂಟೆನ್ಷನ್ ಗಾಡ್ ಸ್ಯಾಕ್ರಿಫೈಸ್ಡ್ ಹಿಸ್ ಓನ್ಲಿ ಸನ್. ವಾಟ್ ಇಸ್ ದ ಇಂಟೆನ್ಷನ್? ಏನು ಉದ್ದೇಶಕ್ಕಾಗಿ ದೇವರು ತಮ್ಮ ಒಬ್ಬನೇ ಮಗನನ್ನು ಬಲಿ ಕೊಟ್ಟರು? ಯೇಸುವನ್ನು ಯಾಕೆ ಬಲಿ ಕೊಟ್ಟರು? ಆತನಲ್ಲಿ ವಿಶ್ವಾಸ ಇಟ್ಟ ಯಾರು ನಾಶವಾಗದೆ. ದೇವರ ಉದ್ದೇಶ ಅದೇನೆ, ಎಲ್ಲರೂ ನಿತ್ಯ ಜೀವ ಪಡಿಬೇಕು. ನಾಶ ಅಂದರೆ ಏನು? ನಾಶ ಅಂದರೆ ನರಕಕ್ಕೆ ಹೋಗೋದು ಮಾತ್ರ ನಾಶ ಅಲ್ಲ. ನಾಶ ಅಂದರೆ ದೇವರ ಲೆಕ್ಕದಲ್ಲಿ ಯಾವಾಗ ನಾವು ಈ ಲೋಕದಲ್ಲಿ ಸ್ಯಾಟಿಸ್ಫೈಡ್ ಆಗಿ ಬದುಕ್ತೀವಲ್ವಾ,
ಈ ಲೋಕದ ವಿಷಯದಲ್ಲಿ ತುಂಬ ವರೀಡ್ ಆಗಿ ಬದುಕ್ತೀವಿ. ವೆನ್ ಯು ಆರ್ ವರೀಡ್ ಆ್ಯಂಡ್ ವರೀಡ್ ಆ್ಯಂಡ್ ವರೀಡ್ ಅಬೌಟ್ ದಿಸ್ ಲೈಫ್ ಆ್ಯಂಡ್ ಸಮ್ ಆಫ್ ಯು ಆರ್ ಸ್ಯಾಟಿಸ್ಫೈಡ್ ಇನ್ ದಿಸ್ ಲೈಫ್, ಅದೇ ನಾಶ, ಅದೇ ನಾಶ. ಬೆಸ್ಟ್ ಎಕ್ಸಾಂಪಲ್ ದಟ್ ರಿಚ್ ಮ್ಯಾನ್ ಇನ್ ದ ಬೈಬಲ್, ದ ಸ್ಟೋರಿ ಆಫ್ ರಿಚ್ ಮ್ಯಾನ್ ಆ್ಯಂಡ್ ಲಾಜರಸ್. ಲಾಜರ್ನು ಮತ್ತು ಆ ಧನಿಕ ಶ್ರೀಮಂತನ ಆ ಕಥೆಯಲ್ಲಿ ಬರ್ತಾನಲ್ಲ, ಧನಿಕ ಶ್ರೀಮಂತ, ಆತನೇ ಬೆಸ್ಟ್ ಎಕ್ಸಾಂಪಲ್. ಬೆಸ್ಟ್ ಎಕ್ಸಾಂಪಲ್. ಅವನು ಸತ್ತಾಗ ನರಕಕ್ಕೆ ಹೋದ, ನಿತ್ಯನಾಶಕ್ಕೆ ಹೋದ, ನಿತ್ಯಾಗ್ನಿಗೆ ಹೋದ. ಇದರಿಂದ ನಮಗೇನು ಪಾಠ? ವಾಟ್ ಈಸ್ ದ ಲೆಸನ್? ಲೆಸನ್ ಇಸ್ ದಿಸ್: ಯಾವಾಗ ನಮಗೆ ಈ ಒಂದು ನಿತ್ಯ ಜೀವದ ಅನುಭವ ಇಲ್ಲದೆ ಬದುಕ್ತೀವೋ ನಿತ್ಯನಾಶಕ್ಕೆ ಹೋಗ್ತೀವಿ. ಆಗ ನೀವು ಯೋಚನೆ ಮಾಡಿ ನೋಡಿ, ಎಷ್ಟು ಜನ ಇವತ್ತು ಕ್ರೈಸ್ತರು ನಿತ್ಯ ನಾಶದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಹೌ ಮೆನಿ ಕ್ರಿಶ್ಚಿಯನ್ಸ್ ಆರ್ ಇನ್ ದ ವೇ ಆಫ್ ಇಟರ್ನಲ್ ಡ್ಯಾಮಿನೇಷನ್ ಆರ್ ವೇ ಟು ಹೆಲ್, thinking that they'll go to heaven. They are on the way to hell without their knowledge. ಗೊತ್ತಿಲ್ಲದೆ, ಅರಿವಿಲ್ಲದೆ ಎಷ್ಟೋ ಜನ ಕ್ರೈಸ್ತರು ನಾವು ಸ್ವರ್ಗದ ದಾರಿಯಲ್ಲಿ ಇದ್ದೀವಿ ಅಂದ್ಕೊಂಡು ಹೋಗ್ತಾ ಇರೋವರು ನರಕದ ದಾರಿಯಲ್ಲಿದ್ದಾರೆ. ಹೇಗೆ ಅಂತ ಕೇಳೋದಾದರೆ, ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್. ದಿಸ್ ಇಸ್ ನಾಟ್ ದ ಜಡ್ಜ್ಮೆಂಟ್. ಇದು ಯಾವುದೋ ಜಡ್ಜ್ ಮಾಡೋದಲ್ಲ, ಇವರು ನರಕಕ್ಕೆ ಹೋಗ್ತಾರೆ, ಇವರು ಸ್ವರ್ಗಕ್ಕೆ ಹೋಗ್ತಾರೆ ಅಲ್ಲ. ಯೇಸು ಹೇಳಿದ ಮಾತೇನು? ವಿನಾಶಕ್ಕೆ ಒಯ್ಯುವ ದಾರಿ ವಿಶಾಲವಾದ ದಾರಿ. ದ ವೇ ವಿಚ್ ಲೀಡ್ಸ್ ಟು ಡಾಮಿನೇಷನ್, ಹೆಲ್ ಈಸ್ ಬ್ರಾಡ್, ವೈಡ್. ನರಕಕ್ಕೆ ಅಥವಾ ನಿತ್ಯ ನಾಶಕ್ಕೆ ಕೊಂಡೊಯ್ಯುವ ದಾರಿ ಈಸಿ ದಾರಿ. ಕೆಲವರು ಹೇಳ್ತಾರಲ್ಲ, ಲೈಫ್ ತುಂಬ ಈಸಿಯಾಗಿ ಹೋಗ್ತಾ ಇದೆ, ಸ್ಮೂತಾಗಿ ಹೋಗ್ತಾ ಇದೆ. ಅಂದರೆ ಅರ್ಥ ಏನು? ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಅಂದರೆ ದೇ ಆರ್ ಸ್ಯಾಟಿಸ್ಫೈಡ್ ಇನ್ ದರ್ ಫ್ಲೆಶ್. ಶರೀರದಲ್ಲಿ ಅವರು ತೃಪ್ತರಾಗಿದ್ದಾರೆ ಅಂಥವರೇ ನಾನು ಹೇಳ್ತಾ ಇರೋದು. ಶರೀರದಲ್ಲಿ ಪರಿಪೂರ್ಣ ತೃಪ್ತರಾಗಿದ್ದಾರೆ ಒಂದು, ಅಥವಾ ತುಂಬ ಚಿಂತಾಕ್ರಾಂತರಾಗಿದ್ದಾರೆ ಶರೀರದ ವಿಷಯದ ಬಗ್ಗೆ. ಐದರ್ ದೇ ಆರ್ ಸ್ಯಾಟಿಸ್ಫೈಡ್ ಇನ್ ಫ್ಲೆಶ್, passions of their life, or they are worried about their physical life. Both are same. Eradu onde. What they are experiencing, through that what they are experiencing is eternal damnation, moving towards that. ನಿತ್ಯ ನಾಶದ ಕಡೆಗೆ ಹೋಗ್ತಾ ಇದ್ದಾರೆ. ದೇವರು ತಮ್ಮ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದು ನಮ್ಮ ಮೇಲಿರೋ ಪ್ರೀತಿಯಿಂದ. ನಾವು ಯಾರು ಆ ನಿತ್ಯ ನಾಶದ ದಾರಿಯಲ್ಲಿ ಹೋಗಬಾರ್ದು, ನಾವೆಲ್ಲರೂ ಕೂಡ ನಿತ್ಯ ಜೀವದ, ಅಮರ ಜೀವದ ದಾರಿಯಲ್ಲಿ, ಇಕ್ಕಟ್ಟಾದ ದಾರಿಯಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯ ಆಗಬೇಕು ಅಂತ. ಯು ಥಿಂಕ್ ಅಬೌಟ್ ಯುವರ್ ಓನ್ ಫ್ಯಾಮಿಲಿ ಮೆಂಬರ್ಸ್. ನಾವು ನಿಮ್ಮ ಸ್ವಂತ ಕುಟುಂಬದವ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ಯು ಆರ್ ಬ್ಲೆಸ್ಡ್, ನೀವು ಆಶೀರ್ವಾದ ಹೊಂದಿದ ಜನ. ಯಾಕೆ ಅಂದರೆ ನಿಮಗೆ ಈ ಶುಭ ಸಂದೇಶ ಸಿಗ್ತಾ ಇದೆ. ಯು ಆರ್ ಸೋ ಬ್ಲೆಸ್ಡ್ ಬಿಕಾಸ್ ಯು ಕ್ಯಾನ್ ಹಿಯರ್ ದಿಸ್ ಮೆಸೇಜ್. ಇವತ್ತಿನ ಶುಭ ಸಂದೇಶದಲ್ಲಿ ಲೂಕ್ ಚಾಪ್ಟರ್ 10 ವರ್ಸ್ 23 ಅಲ್ಲಿ ಯೇಸು ಏನು ಹೇಳ್ತಾರೆ ಅಂದರೆ, ನೀವು ಭಾಗ್ಯವಂತರು, ಯು ಆರ್ ಬ್ಲೆಸ್ಡ್. ಏಕೆಂದರೆ ನೀವು ನೋಡುವುದಕ್ಕೂ ನೀವು ಕೇಳಿಸಿಕೊಳ್ಳುವುದನ್ನು ಕೇಳಿಸಿಕೊಳ್ಳಿಕ್ಕೂ ನೀವು ಕಾಣುವುದನ್ನು ಕಾಣುವ ಕಣ್ಣುಗಳು ಭಾಗ್ಯವುಳ್ಳವು. ನೀವು ಕಾಣುವುದನ್ನು ಕಾಣುವ ಕಣ್ಣುಗಳು ಭಾಗ್ಯವುಳ್ಳವು. ಸಿ, ಬ್ಲೆಸ್ಡ್ ಆರ್ ದ ಐಸ್ ದಟ್ ಸಿ ವಾಟ್ ಯು ಸಿ. ನೀವು ನೋಡುವುದನ್ನು ನೋಡುತ್ತಿರುವ ಈ ಕಣ್ಣುಗಳು ಭಾಗ್ಯವುಳ್ಳವು. ಏಕೆಂದರೆ ಎಷ್ಟೋ ಪ್ರವಾದಿಗಳು ಹಾಗೂ ಅರಸರು ನೀವು ನೋಡುವುದನ್ನು ನೋಡುವುದಕ್ಕೂ ನೀವು ಕೇಳುವುದನ್ನು ಕೇಳುವುದಕ್ಕೂ ಆಶಿಸಿದರು, ಆದರೂ ನೋಡಲು ಇಲ್ಲ, ಕೇಳಲು ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂದರು. ಸಿ, ಫಾರ್ ಐ ಟೆಲ್ ಯು ದಟ್ ಮೆನಿ ಪ್ರಾಫಿಟ್ಸ್ ಅಂಡ್ ಕಿಂಗ್ಸ್ ಡಿಸೈರ್ಡ್ ಟು ಸಿ ವಾಟ್ ಯು ಸಿ, ಬಟ್ ಡಿಡ್ ನಾಟ್ ಸಿ ಇಟ್, and to hear what you hear, but did not hear it. ಇವತ್ತು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಮಗೆಲ್ಲರಿಗೂ ಏನು ಹೇಳ್ಬೋದು ಅಂದರೆ ಇದನ್ನೇ,
ನಾವೇನು ಇವತ್ತು ಕೇಳಿಸ್ಕೊಳ್ತಾ ಇದ್ದೀವೋ, ನಾವೇನು ನೋಡ್ತಾ ಇದ್ದೀವೋ ವಾಕ್ಯದಲ್ಲಿ, ಇದನ್ನು ಕೇಳಿಸ್ಕೊಳ್ಳಿಕ್ಕೂ ಇದನ್ನು ಆತ್ಮಿಕ ಕಣ್ಣುಗಳಿಂದ ನೋಡಲಿಕ್ಕೂ ಎಷ್ಟೋ ಜನ ಆಸೆ ಪಟ್ಟರು, ಅವರು ನೋಡಲಿಲ್ಲ. ಬಟ್ ನಮಗೆ ದೇವರ ಸೌಭಾಗ್ಯ ಕೊಟ್ಟಿದ್ದಾರೆ, ನಮಗೆ ನಿಜವಾಗಲೂ ಆ ಸೌಭಾಗ್ಯ ಕೊಟ್ಟಿದ್ದಾರೆ. ಬೈ ದ ಹೋಲಿ ಸ್ಪಿರಿಟ್, ಪರಿಶುದ್ಧ ಆತ್ಮನ ಮುಖಾಂತರವಾಗಿ ನಮಗೆ ಈ ಸೌಭಾಗ್ಯ ಕೊಟ್ಟಿದ್ದಾರೆ. ಈ ಮೂಮೆಂಟಲ್ಲಿ ನೀವು ಸತ್ತೋದ್ರೂ ಕೂಡ ನಿಮ್ಮ ನಿತ್ಯತೆ 100% ಗ್ಯಾರಂಟಿ ಇರುತ್ತೆ. ಯಾಕೆ ಅಂದರೆ ನೀವು ಆ ದಾರಿಯಲ್ಲಿ ಹೋಗ್ತಾ ಇದ್ದೀರಿ. ಆ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂದರೆ ಯು ಆರ್ ಸೀಕಿಂಗ್ ಹಿಮ್. ನೀವು ಆತನನ್ನು ಹುಡುಕಿ, ಆತನನ್ನು ಬಯಸಿ ಇಲ್ಲಿ ಬಂದಿದ್ದೀರಿ. ಆತನಿಂದ ಏನನ್ನು ಬಯಸಿ ಬಂದಿಲ್ಲ, ಏನೋ ಸಿಗಲಿಕ್ಕೋಸ್ಕರ ಬಂದಿಲ್ಲ, ಯೇಸುವನ್ನೇ ಬಯಸಿ ಬಂದಿದ್ದೀರಿ. ಆತನನ್ನು ಅರಿತುಕೊಳ್ಳಿಕ್ಕೋಸ್ಕರ ಬಂದಿದ್ದೀರಿ. ಆದರೆ ಈ ಅಪಸ್ತೋಲರ ಹಿಂದೆ ಇದ್ದಂತಹ ಅರಸರುಗಳಿಗೂ ಪ್ರವಾದಿಗಳಿಗೂ ಅನೇಕ ಬೋಧನೆಗಳು ಸಿಕ್ಕಿದೆ, ರಕ್ಷಕನ ಕುರಿತಾಗಿ, ರಕ್ಷೆಯ ಕುರಿತಾಗಿ, ನಿತ್ಯ ಜೀವದ ಕುರಿತಾಗಿ, ಸ್ವರ್ಗದ ಕುರಿತಾಗಿ. ಆದರೆ ಅದನ್ನು ಅವ್ರು ನೋಡಲಿಕ್ಕೂ ಆಗಿಲ್ಲ, ಕೇಳಿಸ್ಕೊಳ್ಳಿಕ್ಕೂ ಆಗಿಲ್ಲ. ಆದರೆ ಇಲ್ಲಿ ಇವರು ಸೌಭಾಗ್ಯ ನೋಡಿ, ನೇರವಾಗಿ ಆ ಸ್ವರ್ಗನ ನೋಡ್ತಾ ಇದ್ದಾರೆ, ಆ ದೇವರನ್ನ ನೋಡ್ತಾ ಇದ್ದಾರೆ, ಸೃಷ್ಟಿಕರ್ತನನ್ನು ನೋಡ್ತಾ ಇದ್ದಾರೆ. ಸೃಷ್ಟಿಕರ್ತನ ಹೆಗಲ ಮೇಲೆ ಕೈ ಹಾಕುವ ಒಂದು ಸೌಭಾಗ್ಯ ಅಪೊಸ್ತಲರಿಗೆ. ನಮ್ಗೆ ಅದಿಲ್ಲ ಬಿಡಿ. ಬಟ್ ಬೈ ದ ಹೋಲಿ ಸ್ಪಿರಿಟ್ ವಿ ಕ್ಯಾನ್ ಆಲ್ಸೋ ಎಕ್ಸ್ಪೀರಿಯನ್ಸ್ ದಟ್ ಬೈ ಫೇತ್. ಪವಿತ್ರಾತ್ಮನ ಮುಖಾಂತರ ವಿಶ್ವಾಸದಿಂದ ನಮಗೂ ಕೂಡ ಅದನ್ನು ಇವತ್ತು ಅನುಭವಿಸ್ಬೋದು. ಹೋಲಿ ಸ್ಪಿರಿಟ್, ಕೆಲವರು ಪ್ರಬೋಧಕರುಗಳು ಹೇಳುವ ಹಾಗೆ, ಹೂ ಈಸ್ ಹೋಲಿ ಸ್ಪಿರಿಟ್ ಕೇಳಿದರೆ, ಹೋಲಿ ಸ್ಪಿರಿಟ್ ಈಸ್ ಜೀಸಸ್ ಇನ್ವಿಸಿಬಲ್. ಓಕೆ, ಯೇಸು ಪವಿತ್ರಾತ್ಮ ಯಾರು ಕೇಳಿದರೆ, ಪವಿತ್ರಾತ್ಮ ಕಣ್ಣಿಗೆ ಕಾಣದ ಯೇಸು, ಯೇಸುವೆ ದೇವರೇನೆ, ಆದರೆ ಕಣ್ಣಿಗೆ ಕಾಣದ ರೂಪದಲ್ಲಿ ಇರುವ ಯೇಸು ಆಗಿದ್ದಾರೆ ಪರಿಶುದ್ಧಾತ್ಮ. ಆ ಯೇಸು ಎಲ್ಲಿದ್ದಾರೆ ಕೇಳಿದರೆ ನಮ್ಮಲ್ಲಿದ್ದಾರೆ, ವಿಶ್ವಾಸಿಯಲ್ಲಿದ್ದಾರೆ. ಹಾಗಾದರೆ ಆ ಯೇಸು ಜೊತೆಗೆ ನಾವು ಅಂದು ಶಿಷ್ಯರು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ, ಮನುಷ್ಯನಾಗಿ ಬಂದ ದೇವರ ಪುತ್ರ ಯೇಸುವಿನ ಜೊತೆಯಲ್ಲಿ ನಡೆದಾಡಿದರು, ನಮಗೂ ಕೂಡ ಆ ಸೌಭಾಗ್ಯ ಪವಿತ್ರಾತ್ಮನ ಮುಖಾಂತರ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ವಾಕ್ಯ ನೋಡೋದಾದರೆ, ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 14:18 ಅನಿಸುತ್ತೆ. ಯೋಹಾನನು ಬರೆದ ಶುಭ ಸಂದೇಶದ 14ನೇ ಅಧ್ಯಾಯ ಅದರ 18ನೆಯ ವಾಕ್ಯ ಅನಿಸುತ್ತೆ. ನಾನು ನಿಮ್ಮನ್ನು ಅನಾಥರನಾಗಿ ಬಿಟ್ಟು 17ನೇ ವಾಕ್ಯ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ, ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ, ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಓಕೆ, ಅರಿತುಕೊಳ್ಳುವುದೂ ಇಲ್ಲ. ಓಕೆ, ಆದರೆ ನೀವು ಇವರನ್ನು ಅರಿಯುವಿರಿ, ಕಾರಣ ಇವರು ನಿಮ್ಮೊಂದಿಗೂ, ಏನ್ ಕಾರಣ ಕೇಳಿದ್ರೆ, ಇವರು ನಿಮ್ಮೊಂದಿಗೂ, ನಿಮ್ಮಲ್ಲಿಯೂ ನೆಲೆಸಿರುವರು, ನಿಮ್ಮೊಂದಿಗೂ ಮತ್ತು ಮುಂದೆ ನಿಮ್ಮಲ್ಲಿಯೂ ನೆಲೆಸಿರುವರು. ಸಿ, ಯು ನೋ ಹಿಮ್ ಬಿಕಾಸ್ ಹಿ ಅಬೈಡ್ಸ್ ವಿತ್ ಯು ಆ್ಯಂಡ್ ಹಿ ವಿಲ್ ಬಿ ಇನ್ ಯು. ನೌ ಹಿ ಈಸ್ ವಿತ್ ಯು. ಇಲ್ಲಿ ಹೇಳ್ತಾ ಇರೋದು ಯಾರು? ಯೇಸು ಕ್ರಿಸ್ತರು. ಈಗ ಈ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮ ನಿಮ್ಮ ಜೊತೆಯಲ್ಲಿದ್ದಾರೆ. ಅವರು ನಿಮ್ಮೊಡನೆ ಯಾವಾಗಲೂ ಇರ್ತಾರೆ. 16ನೇ ವಾಕ್ಯದಲ್ಲಿ ಹೇಳ್ತಾರಲ್ಲ, ಹಿ ವಿಲ್ ಬಿ ವಿತ್ ಯು ಫಾರ್ ಎವರ್, ಆಲ್ವೇಸ್. ಪರಿಶುದ್ಧಾತ್ಮ ನಿಮ್ಮ ಜೊತೆಯಲ್ಲಿ ಇನ್ನು ಮುಂದೆ ಯಾವಾಗಲೂ ಇರ್ತಾರೆ. ನಾನಿರಲ್ಲ, ಆದರೆ ಪರಿಶುದ್ಧಾತ್ಮ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ. ಈಗ ಅವ್ರು ಎಲ್ಲಿದ್ದಾರೆ ಕೇಳಿದರೆ, ನಿಮ್ಮ ಜೊತೆಯಲ್ಲಿದ್ದಾರೆ. ಇನ್ನು ಸ್ವಲ್ಪ ದಿವಸ ಬಿಟ್ಟರೆ ನಿಮ್ಮೊಳಗಡೆ ಸೇರಿಕೊಂಡು ನಿತ್ಯವೂ ನಿಮ್ಮ ಜೊತೆಯಲ್ಲಿರ್ತಾರೆ. ಪರಿಶುದ್ಧಾತ್ಮರು ಯಾರು? ಹೂ ಈಸ್ ಹೋಲಿ ಸ್ಪಿರಿಟ್? ಸ್ಪಿರಿಟ್ ಆಫ್ ಜೀಸಸ್, ಸ್ಪಿರಿಟ್ ಆಫ್ ಗಾಡ್, ದೇವರ ಆತ್ಮ, ಪುತ್ರನ ಆತ್ಮ, ಯೇಸುವಿನ ಆತ್ಮ. ಹಾಗಾದರೆ ಅಂದು ಆ ಶಿಷ್ಯರಿಗೆ ದೇವರ ಅನುಭವ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನ ಮುಖಾಂತರ ಅನುಭವಿಸಲಿಕ್ಕೆ ಕೆಲವರಿಗಾದರೂ ಸಾಧ್ಯ ಆಗಿತ್ತಾದರೆ, ಅದು ಹೇಗೆ ಸಾಧ್ಯ ಆಗಿದ್ದು ಗೊತ್ತಾ? ಓನ್ಲಿ ಬೈ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರ ಮುಖಾಂತರನೇ ಅನುಭವಿಸ್ಲಿಕ್ಕಾಗಿದ್ದು. ಪವಿತ್ರಾತ್ಮ ಇಲ್ಲದೆ ಯಾರಿಗೂ ಯೇಸುವನ್ನು ಅನುಭವಿಸ್ಲಿಕ್ಕಾಗಿಲ್ಲ, ಆಗೋದೂ ಇಲ್ಲ, ಸಾಧ್ಯನೇ ಇಲ್ಲ. ಇವತ್ತು ಕೂಡ
ಯೇಸು ಕ್ರಿಸ್ತರಿದ್ದಾರೆ. ಹಿ ಈಸ್ ದ ಸೇಮ್. ಬೈಬಲ್ ಹೇಳುತ್ತಲ್ವಾ, Hebrews 13:8 verse says, Jesus Christ is the same. ಯೇಸು ಸೇಮ್. He is the same. Yesterday, today. ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆಯೇ ಇಂದು ಎಂದೆಂದೂ ಇದ್ದಾರೆ. ಎಂದೆಂದೂ ಇದ್ದಾರೆ. ಈ ನಿನ್ನೆ ಅನ್ನೋದು ತುಂಬ ಇದೆ. ನಿನ್ನೆ ಅನ್ನೋದು ಔಟ್ ಆಫ್ ಟೈಮ್, ಇನ್ಸೈಡ್ ಟೈಮ್, ಫಾರ್ ಎವರ್. ಸಮಯದ ಹಿಂದೇನೂ ಅವರಿದ್ದರು. ಜಗತ್ತು ಸೃಷ್ಟಿ ಆಗುವಾಗ ಆದಿಕಾಂಡ 1ನೇ ಅಧ್ಯಾಯದಲ್ಲೂ ಅವರಿದ್ದರು. ಅವರ ಮುಖಾಂತರವೆಲ್ಲ ಸೃಷ್ಟಿಯಾಯಿತು. ಹಳೆ ಒಡಂಬಡಿಕೆಯಲ್ಲೂ ಅವರಿದ್ದರು. ಅದಾದ ನಂತರ ಹೊಸ ಒಡಂಬಡಿಕೆಯಲ್ಲೂ ಅವರಿದ್ದಾರೆ, ಇದ್ದರು, ಈಗಲೂ ಇದ್ದಾರೆ, ಎಂದೆಂದಿಗೂ ಇರ್ತಾರೆ. ಆದರೆ ಆ ಯೇಸು ಕ್ರಿಸ್ತರು ಯಾರು? ಹೂ ಈಸ್ ದಿಸ್ ಜೀಸಸ್ ಕ್ರೈಸ್ಟ್? ಈ ಯೇಸು ಕ್ರಿಸ್ತರು ಯಾರು? ಈ ಅರಿವು ನಮಗೆ ಕೊಡುವವರೇ ಪರಿಶುದ್ಧಾತ್ಮರು, ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ಇಲ್ಲದೆ ಇದ್ದವನಿಗೆ ಯೇಸು ಯಾರು ಅಂತ ಗೊತ್ತಾಗೋದಿಲ್ಲ. ಪವಿತ್ರಾತ್ಮರು ಇಲ್ಲದೆ ಯೇಸುವಿನ ಅನುಭವ ಸಿಗೋದಿಲ್ಲ. ದಟ್ ಪರ್ಸನ್ ಕ್ಯಾನಾಟ್ ಎಕ್ಸ್ಪೀರಿಯನ್ಸ್ ದಟ್ ಇಟರ್ನಲ್ ಲೈಫ್. ಈ ಶಿಷ್ಯರು ಎಂಥ ಭಾಗ್ಯವಂತರು ನೋಡಿ. ಈಗ ಪವಿತ್ರಾತ್ಮ ನಿಮ್ಮ ಜೊತೆಯಲ್ಲಿ ನಡೀತಾ ಇದ್ದಾರೆ ಮನುಷ್ಯನಾಗಿ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ನಿಮ್ಮ ಒಳಗಡೆ ಬರ್ತಾರೆ. ಅದೇ ವಾಕ್ಯ ಹೇಳುತ್ತಲ್ವಾ, ನಾವು ಹಿ ಈಸ್ ಬಿಕಾಸ್ ಹಿ ಅಬೈಡ್ಸ್ ವಿತ್ ಯು ಆ್ಯಂಡ್ ಹಿ ವಿಲ್ ಬಿ ಇನ್ ಯು. ಈಗ ನಿಮ್ಮ ಜೊತೆಯಲ್ಲಿದ್ದಾರೆ. ಇನ್ನು ಸ್ವಲ್ಪ ದಿವಸ ಆದಮೇಲೆ ಅವರು ಹಿ ವಿಲ್ ಬಿ ಇನ್ ಯು. ಇಲ್ಲಿ ನಿಮ್ಮಲ್ಲಿಯೂ ಅಂತ ಇದೆ, ನೆಲೆಸುವರು ಮುಂದಕ್ಕೆ. ಈಗ ನಿಮ್ಮ ಜೊತೆಯಲ್ಲಿ ನೆಲೆಸಿದ್ದಾರೆ. ಇನ್ನು ಸ್ವಲ್ಪ ತುಸು ಕಾಲದ ನಂತರ ನೀವು ನನ್ನನ್ನು ಕಾಣಲಾರಿರಿ. ಶಿಷ್ಯರಿಗೆ ಹೇಳ್ತಾರಲ್ಲ, ಇನ್ನು ಸ್ವಲ್ಪ ಸಮಯ ಆದಮೇಲೆ ನಾನು ಕಾಣಿಸ್ಕೊಳ್ಳೋದಿಲ್ಲ, ಆದರೆ ನೀವು ಮತ್ತೆ ನನ್ನನ್ನು ನೋಡ್ತೀರಿ. ಆಗ ನಿಮ್ಗೊಂದು ಸಂತೋಷ ಆಗುತ್ತೆ. ಆ ಸಂತೋಷನ ಯಾರಿಗೂ ಕಸ್ಕೊಳ್ಳೋಕ್ಕಾಗೋದಿಲ್ಲ. ನೋಬಡಿ ಕ್ಯಾನ್ ಟೇಕ್ ಅವೇ ದ್ಯಾಟ್ ಜಾಯ್ ವೆನ್ ಯು ಸಿ ಮೀ ಅಗೇನ್. ಅದರ ಅರ್ಥ ಏನು? ವೆನ್ ಯು ಸಿ ಜೀಸಸ್ through the Holy Spirit, you can experience a great joy. Nobody can destroy that joy. ಯಾರಿಂದಲೂ ನಾಶಪಡಿಸಲಾಗದ ಒಂದು ಆನಂದ ಅನುಭವಿಸ್ಲಿಕ್ಕಾಗತ್ತ ಕೇಳಿದರೆ ಆಗುತ್ತೆ. ಯಾವಾಗ? ಪವಿತ್ರಾತ್ಮನ ಮುಖಾಂತರ ಯೇಸು ಕ್ರಿಸ್ತನನ್ನು ಅನುಭವಿಸುವಾಗ. ಬೇರೆ ಏನಾದರೂ ನಮಗೆ ಆನಂದ ಸಿಗಲ್ಲ. ಈ ಆನಂದ ಅನುಭವಿಸ್ತಾ ಏನಾಗುತ್ತೆ ಗೊತ್ತಾ? ನಾನು ಹೇಳಿದ್ನಲ್ವಾ, ಆ ಯೇಸು ಕ್ರಿಸ್ತನನ್ನು ಅನುಭವಿಸೋದೇ ನಿತ್ಯ ಜೀವ. ಅದನ್ನೇ ಜಾನ್ 17:3 ಹೇಳಿದ್ದು. ಜಾನ್, ಇವತ್ತು ಸ್ವಲ್ಪ ವಾಕ್ಯ ಜಾಸ್ತಿ, ನೀವು ಕ್ವಿಕ್ ಆಗಬೇಕು. ಕೆಲವು ಟೈಮ್ ಒಂದೇ ವಾಕ್ಯ ಇರುತ್ತೆ, ಕೆಲವು ಟೈಮ್ 2 ವಾಕ್ಯ. ಇವತ್ತು ವಾಕ್ಯಗಳು ಜಾಸ್ತಿ ಇರುತ್ತೆ. ಅರಿತುಕೊಳ್ಳುವುದೇ ನಿತ್ಯ ಜೀವ. ಏಕೈಕ ನಿಜ. ಇಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಹೇಳ್ತಾರೆ, ಏಕೈಕ ನಿಜ ದೇವರಾದ ನಿಮ್ಮನ್ನು, ನೀವು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಆ್ಯಂಡ್ ದಿಸ್ ಈಸ್ ಇಟರ್ನಲ್ ಲೈಫ್. ವಾಟ್ ಈಸ್ ಇಟರ್ನಲ್ ಲೈಫ್? ದಟ್ ದೇ ಮೇ ನೋ ಯು, ದ ಓನ್ಲಿ ಟ್ರೂ ಗಾಡ್, ಆ್ಯಂಡ್ ಜೀಸಸ್ ಕ್ರೈಸ್ಟ್ whom you have sent. ಏಕೈಕ ನಿಜ ದೇವರಾದ ನಿಮ್ಮನ್ನು, ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಹಾಗಾದರೆ ಈ ಅರಿವಿನಲ್ಲಿ ನಿಮಗೊಂದು ವಿಶ್ವಾಸ ಬರುತ್ತೆ. You will gain faith based on this knowledge who God is, who Jesus Christ is. When your faith is resting on this truth, this knowledge, by that faith you can experience eternal life. ಅಂದರೆ ನಿಜ ದೇವರಾದ ನಿಮ್ಮನ್ನು, ದೇವರನ್ನು, ದೇವರೇ ಆಗಿರುವ, ದೇವರಿಂದ ಬಂದಿರುವ, ದೇವರ ಪುತ್ರನಾಗಿರುವ, ಏಕೈಕ ದೇವರಾಗಿರುವ, ನಿಜ ದೇವರಾಗಿರುವ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವಾಗ ನಿಮ್ಮ ಒಳಗಡೆ ಬರುತ್ತಲ್ಲ ವಿಶ್ವಾಸ,
ಆ ವಿಶ್ವಾಸದ ಮುಖಾಂತರ ನಿಮಗೆ ಆಗುವ ಅನುಭವವೇ ನಿತ್ಯ ಜೀವದ ಅನುಭವ. ಸ್ವಲ್ಪ ಅರ್ಥ ಆಯ್ತಾ? ಪೂರ್ತಿ ಅರ್ಥ ಆಗಿಲ್ಲ ಅಂತ ನಂಗೆ ಅರ್ಥ ಆಯಿತು. ಸ್ವಲ್ಪ ಅರ್ಥ ಆಗಿದೆಯಾ? ಸ್ವಲ್ಪ ಚೂರು, ಏನೋ ಒಂದು ಸ್ವಲ್ಪ, ಏನೋ ಇನ್ನೊಂದು ಸರಿ ಹೇಳಿದ್ರೆ ಅರ್ಥ ಆಗ್ಬೋದು. ಓಕೆ, ವಾಕ್ಯ ಹೇಳುತ್ತೆ ಜಾನ್ 3:16, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ನಿತ್ಯ ಜೀವ ಪಡೆದುಕೊಳ್ಳಬೇಕು ಎಲ್ಲರೂ ಎಂಬುದು ದೇವರ ಚಿತ್ತ. ಓಕೆ, ಅದು ಕ್ಲಿಯರಾ? ಎಲ್ಲರೂ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಯಾಕೆ ನಿಮ್ಗೆ ಅರ್ಥ ಆದರೆ ನೀವು ಬೇರೆಯವರಿಗೆ ಶುಭ ಸಂದೇಶ ಹೇಳಲಿಕ್ಕಾಗತ್ತೆ ಅಲ್ವಾ? ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರು ನಾಶವಾಗದೆ, ಯಾರೂ ನಾಶವಾಗದೆ ನಿತ್ಯ ಜೀವದ ಅನುಭವ ಪಡ್ಕೋಬೇಕು ಎಂಬುದು ದೇವರ ಚಿತ್ತ. ಈ ವಿಶ್ವಾಸಕ್ಕೆ ಆಧಾರ ಏನು? ವಿಶ್ವಾಸಕ್ಕೆ ಆಧಾರ ಏನು ಕೇಳಿದರೆ ದೇವರ ಅರಿವು, ಯೇಸು ಕ್ರಿಸ್ತನ ಅರಿವು. ಅದಕ್ಕೆ ಸಂಬಂಧಪಟ್ಟ ವಾಕ್ಯನೇ ಈಗ ಓದಿದ್ದು. ಇದು ಕೂಡ ನಿತ್ಯ ಜೀವದ ಬಗ್ಗೆನೇ ಹೇಳ್ತಾ ಇದೆ. ಇದೇ ನಿತ್ಯ ಜೀವ ಅಂತ ಯೇಸು ಹೇಳ್ತಾ ಇದ್ದಾರೆ. ಏನು ನಿತ್ಯ ಜೀವ? ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಹಾಗಾದರೆ ನಿಮ್ಮ ವಿಶ್ವಾಸ ಈ ಅರಿವಿನ ಆಧಾರದ ಮೇಲೆ ಇರಬೇಕು. ಈಗ ಅರ್ಥ ಆಯ್ತಾ? ಯೇಸು ಯಾರು, ದೇವರು ಯಾರು ಎಂಬ ಆ ಒಂದು ಡಿವೈನ್ ನಾಲೆಡ್ಜ್ ಇದೆಯಲ್ವ, ದೈವ ಜ್ಞಾನ, ಬುದ್ಧಿ ಅಲ್ಲ, ನಮ್ಮ ಹ್ಯೂಮನ್ ವಿಸ್ಡಮ್ ಅಲ್ಲ, ದೈವ ಜ್ಞಾನ. ಓಕೆ, ದೈವಿಕವಾದ ಜ್ಞಾನ, ರೆವಲೇಷನ್ ಅಂತ ಹೇಳ್ತೀವಿ, ಪ್ರಕಟಣೆ ಅಂತ ಹೇಳ್ತೀವಿ ನಾವು ಅದನ್ನು. ದೈವ ಜ್ಞಾನವನ್ನು ನಾವು ರೆವಲೇಷನ್ ಅಂತ ಹೇಳ್ತೀವಿ, ಪ್ರಕಟಣೆ. ಓಕೆ, ಆ ಪ್ರಕಟಣೆಯನ್ನು ಆಧರಿಸಿದ ವಿಶ್ವಾಸ. ಅರ್ಥ ಆಯ್ತಾ? ಕೇಳಿಸ್ಕೊಳ್ಳಿಕ್ಕೇನೋ ಮ್ಯಾಥಮೆಟಿಕ್ಸ್ ಥರ ಇದೆ, ಆದರೂ ಕೂಡ ಇದು ಅರ್ಥ ಆಗದೆ ಇದ್ದರೆ ನಾವು ಹೀಗೆ ಸತ್ತವ್ರ ಥರ ಬದುಕಿರ್ತೀವಿ. ಸತ್ತವ್ರ ಮನೇಲಿ ಶೋಕಾಚರಣೆ ಇರುತ್ತೆ ಯಾವಾಗಲೂ, ಶೋಕ ಅಲ್ವಾ? ಯಾರು ಸತ್ತೋದ್ರೆ ಅವ್ರ ಮನೇಲಿ ಶೋಕಾಚರಣೆ. ಇವತ್ತು ಎಷ್ಟು ಕ್ರೈಸ್ತ ಸಭೆಗಳು ಸತ್ತೋಗ್ಬಿಟ್ಟಿದೆ, ಕ್ರೈಸ್ತ ಕುಟುಂಬಗಳು ಆತ್ಮಿಕವಾಗಿ ಸತ್ತೋಗ್ಬಿಟ್ಟಿದೆ. ಒಂದು ರೀತಿ ಶೋಕಾಚರಣೆ ಕುಟುಂಬಗಳಲ್ಲಿ ನೋಡಿ, ಸಂತೋಷ ಇಲ್ಲ. ನಮ್ಮ ಕೆಲವು ಮನೆಗಳಿಗೆ ಹೋದಾಗ ಹೆಣ ಇದೆಯೇನೋ ಅನಿಸುತ್ತೆ, ಆದರೆ ಹೆಣ ಇರೋದಿಲ್ಲ, ಒಳಗಡೆ ಜೀವ ಇಲ್ಲ, ಒಳಗಡೆ ವಿಶ್ವಾಸ ಇಲ್ಲ, ನಿತ್ಯ ಜೀವದ ಅನುಭವ ಇಲ್ಲ. ಬಟ್ ಅವರು ಹುಟ್ಟು ಕ್ರೈಸ್ತರೇ, ಚರ್ಚಿಗೆಲ್ಲ ಹೋಗ್ತಾರೆ, ಪಾಪ ಬೈಬಲ್ ಓದ್ತಾರೆ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲೂ ಇರ್ತಾರೆ. ಕೆಲವರು ಕರಿಸ್ಮ್ಯಾಟಿಕ್ ಗ್ರೂಪಿನ ಲೀಡರ್ಸ್ಗಳು ಆಗಿರ್ತಾರೆ, ಹೆಸರಂತ ಬೋಧಕರು ಆಗಿರ್ತಾರೆ, ದೆವ್ವ ಗಿವನ್ನೆಲ್ಲ ಓಡಿಸ್ತಾರೆ. ಆದರೆ ಪಾಪ ಏನು ಮಾಡೋದು, ಅವ್ರ ಒಳಗಡೆ ಏನು ಬಂದಿಲ್ಲ, ಇನ್ನೂ ಬೆಳಕೆ ಬಂದಿರೋದಿಲ್ಲ. ಬೆಳಕಿನ ಬಗ್ಗೆ ಬೋಧನೆ ಮಾಡ್ತಾರೆ, ಆದರೆ ಬೆಳಕಿನ ಅನುಭವ ಇರೋದಿಲ್ಲ. ಕ್ರಿಸ್ತನ ಬಗ್ಗೆ ಬೋಧಿಸ್ತಾರೆ, ಕ್ರಿಸ್ತನ ಪ್ರಕಟಣೆ ಆಗಿರೋದಿಲ್ಲ. ಸೊ ಹಳೆ ಒಡಂಬಡಿಕೆ ಪ್ರವಾದಿಗಳ ಥರ ಪಾಪ ಅವರು ಪಾಪ ಕ್ರಿಸ್ತನ ಬಗ್ಗೆ ಬೋಧನೆ ಮಾಡಿದರು, ಕ್ರಿಸ್ತನ ಪ್ರಕಟಣೆಯೇ ಆಗಿರಲಿಲ್ಲ. ರಕ್ಷಕನ ಬಗ್ಗೆ ಅವರು ಪ್ರವಾದಿಸಿದರು, ಆ ರಕ್ಷಕನನ್ನು ಅವರು ನೋಡಿಯೂ ಇಲ್ಲ, ರಕ್ಷಕನಿಂದ ಸ್ವರ ಕೇಳಿಯೂ ಇಲ್ಲ. ಅದಕ್ಕೆ ಶಿಷ್ಯರಿಗೆ ಹೇಳ್ತಾರೆ, ನೀವು ನೋಡುವ ಕಣ್ಣುಗಳು ಭಾಗ್ಯವುಳ್ಳ ಕಣ್ಣುಗಳು, ಕಿವಿಗಳು ಭಾಗ್ಯವುಳ್ಳ ಕಿವಿಗಳು, ಕೈಗಳು ಭಾಗ್ಯವುಳ್ಳ ಕೈಗಳು. ಅದನ್ನು ಯೋವನರು ಹೇಳ್ತಾರಲ್ವ, ನಾವು ನಿಮಗೆ ಪ್ರಚುರಪಡಿಸುವ ಸಜೀವವಾಣಿ ಆದಿಯಿಂದಲೇ ಇರುವಂಥದ್ದು. ಇದು ಇವತ್ತು ನಿನ್ನೆ ಬಿಸ್ನೆಸ್ ಅಲ್ಲ, ಇವತ್ತು ನಿನ್ನೆ ಶುರು ಮಾಡಿದ್ದಲ್ಲ. ಈ ವಾಣಿ ಆದಿಯಿಂದನೇ ಇತ್ತು, ಆದರೆ ಎಷ್ಟೋ ಜನ ಕಣ್ಣಾರೆ ನೋಡಿಲ್ಲ, ಕಿವಿಯಾರೆ ಕೇಳಿಲ್ಲ, ಮನಸ್ಸಾರೆ ಗ್ರಹಿಸಿಲ್ಲ, ಕೈಯಾರೆ ಮುಟ್ಟಿಲ್ಲ. ಆದರೆ ನಾವು ಭಾಗ್ಯವಂತರು ಎಂದು ಕರೆಯಲ್ಪಡುವ ನಾವು ಕಣ್ಣಾರೆ ನೋಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ, ಕೈಯಾರೆ ಮುಟ್ಟಿದ್ದೇವೆ, ಮನಸ್ಸಾರೆ ಗ್ರಹಿಸಿದ್ದೇವೆ. ಅದನ್ನೇ ನಾವು ನಿಮಗೆ ಸಾರ್ತಾ ಇದ್ದೀವಿ, ಆ ದಿವ್ಯವಾಣಿಯೇ ಯೇಸು ಕ್ರಿಸ್ತರು ಅಂತ. ನಿಮಗೂ ಆ ರೀತಿ ಅನ್ನಿಸ್ತಾ ಇದ್ದರೆ ನೀವು ಭಾಗ್ಯವಂತರು. ಅನ್ನಿಸ್ತೇ ಇದ್ದರೆ ನಿಮ್ಮಂಥ ನಿರ್ಭಾಗ್ಯರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಒಂದು ರೀತಿ ಶಾಪಗ್ರಸ್ತವಾದ ಜೀವನ. ಕ್ರೈಸ್ತರಾಗಿದ್ದರು ಕ್ರಿಸ್ತನ ಅನುಭವ ಇಲ್ಲದೆ ಬದುಕೋದಕ್ಕಿಂತ ಶಾಪಗ್ರಸ್ತವಾದ ಜೀವನ ಈ ಭೂಮಿ ಮೇಲೆ ಬೇರೆ ಇಲ್ಲ. ನಾವು ಹೇಳ್ತೀವಿ ಯಾರ್ಯಾರನೋ ಇವರಿಗೆ ಶಾಪ ಇದೆ ಅಂತ, ಅವ್ರಿಗೆ ಶಾಪ ಇದೆ, ಇವ್ರಿಗೆ ಶಾಪ ಇದೆ ಅಂತೆಲ್ಲ ಕೆಲವು ಬೋಧಕರು ಹೇಳ್ತಾರಲ್ವ. ಎಲ್ಲಕ್ಕಿಂತ ಶಾಪಗ್ರಸ್ತ ಜೀವನ ಯಾವುದು ಕೇಳಿದರೆ, ಕ್ರೈಸ್ತರಾಗಿದ್ದು ಕ್ರಿಸ್ತನ ಅನುಭವ ಇಲ್ಲದೆ ಬದುಕ್ತಾ ಇರುವ ಜೀವನದಷ್ಟು ಕೆಟ್ಟ ಜೀವನ, ಶಾಪಗ್ರಸ್ತ ಜೀವನ, ಹೊಲಸು ಜೀವನ, ಪಾಪಮಯವಾದ ಜೀವನ ಬೇರೆ ಯಾವುದೂ ಇಲ್ಲ. ಆದರೆ ನೀವು ಭಾಗ್ಯವಂತರು. ನೀವು ಪಾಪಿಗಳಾಗಿದ್ದರೂ ಕೂಡ ಕ್ರಿಸ್ತನನ್ನು ಅನುಭವಿಸ್ತಾ ಇದ್ದೀರ. ಅದು ಸೌಭಾಗ್ಯ, ಅದೇ ಸೌಭಾಗ್ಯ.
ಅದು ಹೇಗೆ ಸಾಧ್ಯ ಅಂತೆಲ್ಲ ಈಗ ಕೇಳಬೇಡಿ. ಈಗ ಅದನ್ನು ವಿವರಿಸ್ಲಿಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ನನಗೂ ವಿವರಿಸ್ಲಿಕ್ಕೆ ನನಗೆ ಕಷ್ಟ ಆಗುತ್ತೆ, ನಿಮಗೆ ತಿಳ್ಕೊಳ್ಳಿಕ್ಕೆ ನಿಮಗೂ ಕಷ್ಟ ಆಗುತ್ತೆ. ಅದೇ ಸೌಭಾಗ್ಯ. ಅದರ ಅರ್ಥ ಪಾಪ ಮಾಡ್ಕೊಂಡು ಯೇಸುನ ಅನುಭವಿಸ್ಬೋದಾ ಕೇಳಬೇಡಿ, ಖಂಡಿತ ಸಾಧ್ಯ ಇಲ್ಲ. ಆ ರೀತಿ ಅಲ್ಲ ನಾನು ಹೇಳಿದ್ದು. ಸದ್ಯಕ್ಕೆ ನಾವು ಇರೋ ಪರಿಸ್ಥಿತಿಯಲ್ಲಿ ನೀವು ಯಾರಾದರೂ ನಾನು ಪರಿಶುದ್ಧ ಅಂತ ಹೇಳಲಿಕ್ಕೆ ಆಗುತ್ತಾ? ಆಗಲ್ಲ. ಆದರೆ ಯೇಸುನ ಅನುಭವಿಸ್ಲಿಕ್ಕೆ ಆಗ್ತಾ ಇದೆಯಾ? ಅದೇ ಹೇಳಿದ್ದು, ಅಷ್ಟೇ ಹೇಳಿದ್ದು, ಸದ್ಯಕ್ಕೆ ಅಷ್ಟೇ ಹೇಳಿದ್ದು. ನಾವು ಪೂರ್ತಿ ಪರಿಶುದ್ಧರು ಅಂತ ಹೇಳುವ ಧೈರ್ಯ ನಮ್ಮಲ್ಲಿ ಯಾರಿಗಾದರೂ ಇದೆಯಾ? ಯಾರಿಗಿಲ್ಲ. ಆದರೆ ನಮಗೆ ಪರಿಶುದ್ಧನಾದ ದೇವರನ್ನು, ಯೇಸುವನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇದೆಯಾ? ಅದೇ ಸೌಭಾಗ್ಯ, ಅದೇ ನಮ್ಮ ಸೌಭಾಗ್ಯ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಬೇಕಾ? ಯಾಕಂದರೆ ಇದು ನಿತ್ಯ ಜೀವ. ವಾಟ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಇನ್ ದಿಸ್ ರೋಟನ್ ಬಾಡಿ, ಸಿನ್ಫುಲ್ ಬಾಡಿ, ಈ ಪಾಪಮಯ ದೇಹದಲ್ಲಿ ನಿತ್ಯ ಜೀವದ ಅನುಭವ ನಮಗೆ ಆಗ್ತಾ ಇದ್ದರೆ ಇದಕ್ಕಿಂತ ಶ್ರೇಷ್ಠವಾದ ಬ್ಲೆಸ್ಸಿಂಗ್ ಯಾವುದಾದ್ರೂ ಇದೆಯಾ ಕೇಳಿದರೆ, ದೆರ್ ಈಸ್ ನೋ ಗ್ರೇಟರ್ ಬ್ಲೆಸ್ಸಿಂಗ್ ದ್ಯಾನ್ ದಿಸ್, ಮೀನ್ಸ್ ಕ್ರೈಸ್ಟ್. Christ is the ultimate blessing for a wretched man, for a wretched sinner. ಒಂದು ನಿರ್ಭಾಗ್ಯನಾದ ವ್ಯಕ್ತಿಗೆ, ನಿರ್ಭಾಗ್ಯನಾದ ಪಾಪಿಗೆ ಇರುವಂತಹ ದೊಡ್ಡ ಆಶೀರ್ವಾದ ಏನು ಕೇಳಿದರೆ, ನಿರ್ಭಾಗ್ಯನಾಗಿದ್ದರೂ ಕೂಡ ಕ್ರಿಸ್ತನನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇದೆ ಈ ದೇಹದಲ್ಲಿ. ದಟ್ ಈಸ್ ದ ಬ್ಲೆಸ್ಸಿಂಗ್. ಸೊ ಯು ಆರ್ ಬ್ಲೆಸ್ಡ್. ನೀವು ಭಾಗ್ಯವಂತರು. ಈ ಸೌಭಾಗ್ಯ ಎಲ್ರಿಗೂ ಸಿಗಬೇಕೋ ಬೇಡವೋ? ಎಲ್ಲರೂ ಸುಮ್ಮನೆ ಚರ್ಚಿಗೆ ಹೋಗಿ ಮನೆ ಬಂದರೆ ಸಾಕಾ? ಎಲ್ಲರೂ ಸುಮ್ಮನೆ ಬೈಬಲ್ ಇಟ್ಕೊಂಡು ಕೂತ್ಕೊಂಡ್ರೆ ಸಾಕಾ? ಇದನ್ನು ಅನುಭವಿಸೋದು ಬೇಡವಾ? ಈ ನಿತ್ಯ ಜೀವದ ಅನುಭವಕ್ಕೆ ಎಲ್ಲರೂ ಬರಬೇಕೋ ಬೇಡವೋ? ಹಾಂ, ಅದರಿಂದನೇ ಈ ಪ್ರಕಟಣೆ ತಂದೆ ದೇವರಿಂದ ಒಂದು ಪ್ರಕಟಣೆಯಾಗಿ ಪೇತ್ರನಿಗೆ ಸಿಕ್ಕಿದ ತಕ್ಷಣ ಯೇಸು ಕ್ರಿಸ್ತರು ಹೇಳ್ತಾರೆ, ಸೈಮನ್ ಸನ್ ಆಫ್ ಜೋನಾ, ಹಾಗೆ ಹೇಳಿದ್ದ, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯ, ನೀನು ಧನ್ಯ. ಜನರು ನನ್ನನ್ನು ಯಾರೆನ್ನುತ್ತಾರೆ ಅಂತ ಹೇಳಿದಾಗ ಏನೇನೋ ಹೇಳಿದರು ಜನರು, ಆದರೆ ನೀನು ನನ್ನನ್ನು ಯಾರಂತ ಹೇಳ್ತೀಯ? ಮ್ಯಾಥ್ಯೂ ಚಾಪ್ಟರ್ 16 ವರ್ಸ್ 17, ಮತ್ತಾಯನ ಶುಭ ಸಂದೇಶ 16ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಪೇತ್ರ ಏನೋ ಒಂದು ಕರೆಂಟ್ ಹೊಡೆದಂಗೆ ಆಯಿತು ನಾಲಿಗೆಯಲ್ಲಿ. ಕೆಲವ್ರು ಹೇಳ್ತಾರಲ್ಲ, ಧ್ಯಾನಕ್ಕೆ ಹೋದಾಗ ಹಲ್ಲೆಲೂಯ ಹೇಳ್ತಾ ಇದ್ದೆ, ಕರೆಂಟ್ ಏನೋ ಬಂದಂಗೆ ಆಯಿತು, ನಾಲಿಗೆ ತಿರುಗ್ತು, ಆಮೇಲೆ ಏನು ಹೇಳ್ತಾ ಇದ್ದೀನೋ ಗೊತ್ತಿಲ್ಲ, ಶಲ ಬಲ 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 ಅಂತ. ಅದು ಏನು ಅಂತ ನನಗೂ ಗೊತ್ತಿಲ್ಲ, ನನ್ನ ಕೇಳಬೇಡಿ, ಅದು ಅವ್ರನ್ನ ಕೇಳಬೇಕು. ಅದೇ ರೀತಿಯಲ್ಲಿ ಪೇತ್ರನಿಗೆ ಏನೋ ಒಂದು ಕರೆಂಟ್ ಹೊಡೆದಂಗೆ ಆಯಿತು. ಯೇಸು ಕೇಳಿದ ಪ್ರಶ್ನೆಗೆ ಏನೋ ಒಂದು ಹೇಳಿಬಿಟ್ಟ, ಅವನಿಗೆ ಗೊತ್ತಿಲ್ಲ ಇದು ಎಲ್ಲಿಂದ ಬಂತು ಅಂತ. ಕೆಲವ್ರು ಹೇಳ್ತಾರಲ್ವ, ನಾಲ್ಗೆ ದಪ್ಪ ಆಯಿತು, ಆಮೇಲೆ ನಾಲ್ಗೆ ತಿರುಗ್ತಾ ಇದೆ, ಆಮೇಲೆ ಶಲ ಬರ ಬದ್ದ ರಾಗ ಏನೋ ಹೇಳ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಅಂತ. ಅದೇ ರೀತಿಯಲ್ಲಿ ಅದೀಗ ನಾವು ಯೋಚನೆ ಮಾಡಿದರೆ ಇವ್ರದ್ದು ಹೇಗೆ ತಿರುಗ್ತಾ ಇದೆ, ನಮ್ದು ಯಾಕೆ ತಿರುಗ್ತಾ ಇಲ್ಲ? ಎಲ್ಲರದ್ದು ನಾಲ್ಗೆ ದಪ್ಪ ಆಗ್ತಾಯಿದೆ, ನಮ್ದು ಯಾವ ನಾವು ಯೋಚನೆ ಮಾಡೋದು ಶಲಲಲ ಹೇಳುವಾಗ ಹಲ್ಲೆಲುಯ 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 ಯೇಸುವೆ ಯೇಸುವೆ ಹೇಳುವಾಗ ಈಗ ದಪ್ಪ ಆಗುತ್ತೆ, ಈಗ ದಪ್ಪ ಆಗುತ್ತೆ, ಈಗ ತಿರುಗುತ್ತೆ ಅಂತ ಕಾಯೋದು. ಇವತ್ತಿನ ತನಕ ಆ ಥರ ತಿರುಗಲೂ ಇಲ್ಲ, ದಪ್ಪನೂ ಆಗಿಲ್ಲ. ಮೇ ಬಿ ಭಾಷಾವಾರ ಇಲ್ಲ ಅನಿಸುತ್ತೆ ಅದಕ್ಕೆ ಅಲ್ವಾ? ಓಕೆ, ಎನಿವೆ ನಮಗದು ವಿಷಯ ಅಲ್ಲ. ಆದರೆ ಪೇತ್ರನಿಗೆ ಆ ರೀತಿ ಏನೋ ಒಂದು ಆಯಿತು, ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯನ್ಸಿಂದ ಆತನು ಹೇಳ್ತಾನೆ, ಏನಂತ ಹೇಳ್ತಾನೆ? ಅಭಿಷಿಕ್ತನಾದ ಲೋಕೋದ್ಧಾರಕ ತಾವೇ. ಏನು ಪವರಲ್ಲಿ ಹೇಳ್ತಾನೆ ನೋಡಿ, ಅಭಿಷಿಕ್ತನಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ. ಜೀವ ಸ್ವರೂಪನಾದ ದೇವರ ಪುತ್ರ ತಾವೇ. ಇದು ಎಲ್ಲಿಂದ ಬಂದು ಗೊತ್ತಿಲ್ಲ ಅವನಿಗೆ. ಯೇಸು ಕ್ರಿಸ್ತರು ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ, ನಮಗೂ ಕ್ಲಿಯರ್ ಮಾಡ್ತಾ ಇದ್ದಾರೆ, ಅವನಿಗೂ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇದು ಪೇತ್ರನಲ್ಲ, ಇದು ಪೇತ್ರನ ತಲೆಯಿಂದ ಬಂದಿದ್ದಲ್ಲ, ಇದು ಪೇತ್ರನ ಯೂನಿವರ್ಸಿಟಿ ಸ್ಟಡಿಯಿಂದ ಬಂದಿದ್ದಲ್ಲ, ಇದು ಪೇತ್ರ ಸ್ಟಡಿ ಮಾಡಿದ ಸೆಂಟ್ ಪೀಟರ್ ಸೆಮಿನಾರಿಯಿಂದ ಬಂದಿದ್ದು ಅಲ್ಲ, ಅಥವಾ ಇನ್ಯಾವುದೋ ಗಮಲಿಯಲ್ ಸೆಮಿನಾರಿಯಿಂದ ಬಂದಿದ್ದು ಅಲ್ಲ, ಯಾವುದೋ ಜೂಯಿಷ್ ಟ್ರೆಡಿಷನಿಂದ ಕಲ್ಚರಿಂದ ಬಂದಿದ್ದಲ್ಲ. ಇದು ಡೈರೆಕ್ಟ್ಲಿ ಫ್ರಮ್ ಹೆವೆನ್. ಇದು ಸ್ವರ್ಗದಿಂದ ಡೈರೆಕ್ಟಾಗಿ ಅಪ್ಪ ಕೊಟ್ಟ ಪ್ರಕಟಣೆ, ದೇವರ ಆತ್ಮನ ಮುಖಾಂತರವಾಗಿ ನಿನಗೆ ಸಿಕ್ಕಿದ್ದು ಅಂತ. ಹಾಗಾದರೆ ಒಬ್ಬ ಮನುಷ್ಯ ಬ್ಲೆಸ್ಡ್ ಆಗಬೇಕಾದ್ರೆ ನಿಜವಾಗಲೂ ಅಲ್ಲಿಂದ ಸಿಗಬೇಕು ಪ್ರಕಟಣೆ, ಮೇಲಿಂದ ಸಿಗಬೇಕು. ಕೆಲವರು ಕೆಳಗಿಂದ ಹುಡುಕ್ತಾ ಇರ್ತಾರೆ. ಕೆಳಗಿಂದ ಅಂದರೆ ಲೋಕದಿಂದ. ಲೋಕದಲ್ಲಿ ಏನು ಸಿಗಲ್ಲ, ಏನೂ ಸಿಗಲ್ಲ.
ಹೆಡ್ ನಾಲೆಡ್ಜ್ ಸಿಗುತ್ತೆ. ರೆವಲೇಷನ್, ಪ್ರಕಟಣೆ ಅನ್ನೋದು ಅಲ್ಲಿಂದ ಬರಬೇಕು, ಮೇಲಿಂದ ಬರಬೇಕು. ಎಲ್ಲಿಂದ ಬರಬೇಕು? ಮೇಲಿಂದ ಇದು ಸಿಕ್ಬಿಟ್ರೆ ನೀವು ಮನುಷ್ಯರನ್ನ ಹಿಡಿಯೋರಾಗ್ತೀರ. ಮೀನು ಹಿಡಿಯೋದು ಬಿಟ್ಟು ಮನುಷ್ಯರನ್ನ ಹಿಡಿಯೋರಾಗ್ತೀರ. ದೇವರ ಮಹಿಮೆಗಾಗಿ ಬದುಕಲಿಕ್ಕಾಗತ್ತೆ. ಎಲ್ಲಿಂದ ಸಿಗಬೇಕು? ನಮಗೆ ಮೇಲಿಂದ ಸಿಗಬೇಕು. ಯೇಸು ಏನು ಹೇಳ್ತಾರೆ ಪೇತ್ರನಿಗೆ? ವೆಬ್ಎಕ್ಸಲ್ಲಿರುವವರು ದಯವಿಟ್ಟು ನೀವೆಲ್ಲ ಶ್ರದ್ಧೆಯಿಂದ ಆಲಿಸಿ. ದೇವರ ಪವಿತ್ರಾತ್ಮರು ನೀವು ಆಲಿಸುತ್ತಿರುವಾಗ ನಿಮ್ಮ ಜೊತೆಗೆ ವೈಯಕ್ತಿಕವಾಗಿ ಮಾತಾಡ್ತಾರೆ. ಆದ್ದರಿಂದ ಏನೋ ಒಂದು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಂಡು ಹಾಗೆ ನೀವು ಕೇಳಿಸ್ಕೊಳ್ಳೋದಾದರೆ ಅದರಿಂದ ನಿಮಗೇನು ಅಷ್ಟು ದೊಡ್ಡ ಲಾಭ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆದರೆ ನಿಮಗೆ ದೊಡ್ಡ ಲಾಭ ಇದೆ. ನೀವು ಶ್ರದ್ಧೆಯಿಂದ ನಿಮ್ಮ ಹೃದಯವನ್ನು, ಮನಸ್ಸನ್ನು ಪೂರ್ತಿಯಾಗಿ ಈ ಸಂದೇಶಕ್ಕೆ ನೀವು ಕಿವಿ ಕೊಟ್ಟು ಆಲಿಸೋದಾದರೆ ಖಂಡಿತವಾಗಲೂ ನಿಮ್ಮೊಳಗಡೆ ದೇವರಾತ್ಮರು ಈ ಒಂದು ಪ್ರಕಟಣೆಯನ್ನು ಕೊಡ್ತಾರೆ, ಅರಿವನ್ನು ಕೊಡ್ತಾರೆ. ಆಗ ಖಂಡಿತವಾಗಲೂ ನಿಮ್ಮ ಜೀವನ ಇದ್ದ ಹಾಗೆ ಇರೋದಿಲ್ಲ. ನೀವು ಮೀನು ಹಿಡ್ಕೊಂಡು ಕುತ್ಕೊಳ್ಳೋದಿಲ್ಲ, ಅಥವಾ ಲೋಕದ ವಿಷಯಗಳಲ್ಲಿ ಮಗ್ನರಾಗಿ ಬದುಕಲಿಕ್ಕೆ ಆಗೋದಿಲ್ಲ. ನೀವು ಕೂಡ ಸ್ವರ್ಗೀಯ ವಿಷಯಗಳಲ್ಲಿ ಮಗ್ನರಾಗಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ದೊಡ್ಡ ಆತ್ಮಿಕವಾದ ಬಿಡುಗಡೆ ನಿಮ್ಮ ಒಳಗಡೆ ಸಂಭವಿಸುತ್ತೆ. ನೀವು ಶ್ರದ್ಧೆಯಿಂದ ಆಲಿಸೋದಾದರೆ, ನೀವು ಬೇರೆ ಏನೋ ಒಂದು ಕತೆ ಕೇಳಿದ ಹಾಗೆ, ಸಿನಿಮಾ ಹಾಡು ಕೇಳಿದ ಹಾಗೆ, ಏನೋ ಒಂದು ರೀತಿಯಲ್ಲಿ ರೇಡಿಯೋ ನ್ಯೂಸ್ ಕೇಳಿದ ಹಾಗೆ ಕೇಳಿಸ್ಕೊಳ್ಳೋದಾದರೆ ಪ್ರಯೋಜನ ಇಲ್ಲ. ದೇವರು ಮಾತಾಡ್ತಾ ಇದ್ದಾರೆ, ನಾನು ದೇವರ ಸ್ವರವನ್ನು ಆಲಿಸ್ತಾ ಇದ್ದೀನಿ ಅಂತ ಆ ಒಂದು ಭಯಭಕ್ತಿ ಶ್ರದ್ಧೆಯಿಂದ ನೀವು ಆಲಿಸೋದಾದರೆ, ಯಾರೆಲ್ಲ ಆಲಿಸ್ತಾ ಇದ್ದೀರೋ ಸೋಷಿಯಲ್ ಮೀಡಿಯಾಗಳಲ್ಲಿ, ವೆಬ್ಎಕ್ಸಲ್ಲಿ ಲೈವ್ ಆಗಿ ಜಾಯ್ನ್ ಆಗಿದ್ದೀರೋ, ಖಂಡಿತವಾಗಲೂ ಪವಿತ್ರಾತ್ಮರು ನೇರವಾಗಿ ನಿಮ್ಮೊಂದಿಗೆ ನಿಮ್ಮ ಹೃದಯದಲ್ಲಿ ಮಾತನಾಡ್ತಾರೆ. ದೈವ ಸ್ವರ ನಿಮ್ಮಲ್ಲಿ ಮೊಳಗುತ್ತೆ. ಆ ಟೈಮಲ್ಲಿ ನೀವು ಹೇಳೋಕ್ಕಾಗಲ್ಲ. ಸೂಪರ್ ನ್ಯಾಚುರಲ್ ಆಗಿ ಪೇತ್ರನಿಗಾದ ಅನುಭವ ನಿಮ್ಮ ಒಳಗಡೆ ಆದಾಗ ನೀವು ಎದ್ದು ಹೋಗ್ತೀರಿ ದೇವರಿಗೋಸ್ಕರ, ದೇವರ ಮಹಿಮೆಗೋಸ್ಕರ. ಮಧ್ಯರಾತ್ರಿ ಆದರೆ ಮಧ್ಯರಾತ್ರಿ, ಮುಂಜಾವೆ ಆದರೆ ಮುಂಜಾನೆ. ಆಮೇಲೆ ಹೋಗ್ಬಿಟ್ರೆ ನಿಮ್ಮನ್ನು ಹಿಡಿಯೋಕ್ಕೆ ಯಾರಿಗೂ ಆಗೋದಿಲ್ಲ. ನೋಬಡಿ ಕ್ಯಾನ್ ಸ್ಟಾಪ್ ಯು. ಯಾಕೆ ಅಂದರೆ ಆ ಕರೆ ನಿಮಗೆ ಮನುಷ್ಯನಿಂದ ಸಿಕ್ಕಿದ್ದಲ್ಲ, ಆ ಕರೆ ನಿಮಗೆ ದೇವರಿಂದ ಸಿಗ್ತಾ ಇರತಕ್ಕಂಥದ್ದು. ಆ ಒಂದು ಏನು ಎನ್ಕರೇಜ್ಮೆಂಟ್, ದಟ್ ಪುಷಿಂಗ್ ಆರ್ ಪುಲ್ಲಿಂಗ್ ಪವರ್, ಅದು ಇಟ್ಸ್ ನಾಟ್ ಹ್ಯೂಮನ್, ಇಟ್ ಈಸ್ ಡಿವೈನ್, ಸ್ವರ್ಗದ್ದು. ಆ ಶಕ್ತಿ ನಿಮ್ಮ ಮೇಲೆ ಬಂದಾಗ ಖಂಡಿತವಾಗಲೂ ನೀವು ಇದ್ದ ಹಾಗೆ ಇರೋದಿಲ್ಲ, ನಿಮ್ಮ ಆಲೋಚನೆಗಳು ಇದ್ದ ಹಾಗೆ ಇರೋದಿಲ್ಲ, ತೀರ್ಮಾನಗಳು ಇದ್ದ ಹಾಗೆ ಇರೋದಿಲ್ಲ, ನಿಮ್ಮ ಪ್ರಾರ್ಥನೆಗಳಂತೂ ಇದ್ದ ಹಾಗೆ ಖಂಡಿತ ಇರೋದಿಲ್ಲ. ಸೊ ಅದರಿಂದ ಶ್ರದ್ಧೆಯಿಂದ ಆಲಿಸ್ತಾ ಇರಿ. ಪ್ರತಿಯೊಂದು ಬೋಧನೆಯೂ ಹಾಗೆ ಆಲಿಸಬೇಕು. ಅಂದರೆ ಈ ಬೋಧನೆ ಯಾಕೋ ಗೊತ್ತಿಲ್ಲ, ವಿಶೇಷವಾಗಿ ಎಲ್ಲರೂ ಹಾಗೆ ಆಲಿಸಬೇಕು ಅಂತಲೇ ದೇವರು ವಹಿಸ್ತಾ ಇದ್ದಾರೆ. ಯಾಕೆ ಅಂದರೆ ಇದು ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದು, ಇದು ಕ್ರಿಸ್ತ ಯೇಸುವಿಗೆ ಸಂಬಂಧಪಟ್ಟಿದ್ದು. ಯೇಸು ಕ್ರಿಸ್ತರು ನಿನ್ನಿತಾಗಿ ಗೊತ್ತಿದ್ದಾರೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಜೀಸಸ್. ಯೇಸುವಿನ ಬಗ್ಗೆ ಹೇಳ್ತಾ ಇಲ್ಲ ನಾನು. ಐ ಆಮ್ ಪ್ರೀಚಿಂಗ್ ಕ್ರೈಸ್ಟ್ ಹೂ ಈಸ್ ನೌ. ಈಗ ಇರುವ ಯೇಸು, ಹಿಂದೆ ಇದ್ದ ಯೇಸು ಅಲ್ಲ, ಮುಂದೆ ಬರುವ ಯೇಸು ಅಲ್ಲ, ಎಂದೆಂದಿಗೂ ಇರುವ ಯೇಸು, ಇಟರ್ನಲ್ ಸನ್ ಆಫ್ ಗಾಡ್. ಜೀಸಸ್ ಕ್ರೈಸ್ಟ್ ಈಸ್ ದ ಇಟರ್ನಲ್ ಸನ್ ಆಫ್ ಗಾಡ್ ಆ್ಯಂಡ್ ಗಾಡ್ ಹಿಮ್ಸೆಲ್ಫ್. ಅವರು ನಿತ್ಯ ದೇವರು, ನಿತ್ಯ ಪಿತ, ನಿತ್ಯ ರಕ್ಷಕ. ಓಕೆ, ಅವರು ನಿತ್ಯಕ್ಕೂ ನಮ್ಮ ರಕ್ಷಕರು, ನಿತ್ಯಕ್ಕೂ ದೇವರು, ನಿತ್ಯಕ್ಕೂ ಯೇಸು ಕ್ರಿಸ್ತನಾಗಿದ್ದಾರೆ. ಈಸ್ ಆಲ್ವೇಸ್ ಕ್ರೈಸ್ಟ್. ಅವರು ಯಾವಾಗಲೂ ಕ್ರಿಸ್ತನಾಗಿದ್ದಲ್ಲ. ಈ ಭೂಮಿಗೆ ಬಂದಾಗ ಅವರು ಕ್ರಿಸ್ತನಾಗಿ ಬಂದಿದ್ದಲ್ಲ. ಈ ಭೂಮಿಗೆ ಅವರು ಮನುಷ್ಯನಾಗಿ ಬಂದರು. ನಿತ್ಯವೂ ಮನುಷ್ಯ ಅಲ್ಲ, ನಿತ್ಯವೂ ದೇವರು. ಅವರೇನಾಗಿದ್ದಾರೆ? ನಿತ್ಯವೂ ದೇವರಾಗಿದ್ದಾರೆ. ಆದ್ದರಿಂದ ಪೇತ್ರ ಸಾಧಾರಣ ವಿಷಯ ಅಲ್ಲ ಇಲ್ಲಿ ಹೇಳಿರೋದು, ದೊಡ್ಡ ಒಂದು ಪರಮರಹಸ್ಯ, ಒಂದು ಮಹಾರಹಸ್ಯ ಹೇಳಿರೋದಲ್ಲಿ. ಸಾಧಾರಣ ಒಂದು ನಮ್ಗದು ಕೇಳಿಸ್ಕೊಳ್ಳುವಾಗ ಇಷ್ಟೇನೋ ಅನಿಸುತ್ತೆ, ಬಟ್ ಅದೇನೂ ಅಲ್ಲ. ದ ಚರ್ಚ್, ಸಭೆ, ಯೇಸುವಿನ ಸಭೆ ನಿಂತ್ಕೊಂಡಿರೋದು ಈ ವಿಶ್ವಾಸದಲ್ಲಿ, ಅಥವಾ ಈ ಜ್ಞಾನದಿಂದ ಬಂದ ವಿಶ್ವಾಸದಲ್ಲಿ. ದ ಫೇತ್ ವಿಚ್ ಕೇಮ್ ಥ್ರೂ ದಿಸ್ ರೆವೆಲೇಷನ್. ದ ಚರ್ಚ್ ಆಫ್ ಕ್ರೈಸ್ಟ್ ಇಸ್ ಬಿಲ್ಟ್ ಆನ್ ದಿಸ್ ರಾಕ್. ಈ ಬಂಡೆ ಯೇಸು. ಓಕೆ, ಈ ಯೇಸು ಕ್ರಿಸ್ತನಾಗಿರ್ತಕ್ಕಂಥ ಈ ಬಂಡೆಯ ಮೇಲೆ, ಈ ಒಂದು ವಿಶ್ವಾಸದ ಆಧಾರದಲ್ಲಿ, ಅಥವಾ ಈ ವಿಶ್ವಾಸಕ್ಕೆ ಆಧಾರವಾಗಿರುವ ಕ್ರಿಸ್ತನ ಪ್ರಕಟಣೆ, ಇದರಲ್ಲಿ ನಿಂತ್ಕೊಂಡಿರೋದು. ಅದನ್ನೇ ಪೇತ್ರ ಹೇಳ್ತಾರೆ. ಓದೋಣ, ವಾಕ್ಯನ ಓದೋಣ.
ಅನೇಕ ಬಾರಿ ಓದಿದ್ದಾದರೂ ಕೂಡ ಮತ್ತೆ ಮತ್ತೆ ಇದನ್ನು ಓದುವಾಗ ನಮಗೆ ಶಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಪೇತ್ರನು ಅಭಿಷಿಕ್ತರಾದ ಲೋಕೋದ್ಧಾರಕ ಅಭಿಷಿಕ್ತನಾದ ಲೋಕೋದ್ಧಾರಕ ತಾವೇ ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು. ಜೀವ ಸ್ವರೂಪನಾದ ದೇವರ ಪುತ್ರ ತಾವೇ ಎಂದನು. Simon Peter answered, verse number 16, "You are the Messiah, the Son of the living God." You are the Messiah. Who is Jesus? Jesus is the Messiah, Christ. ಯೇಸು ಕ್ರಿಸ್ತ. ಯೇಸು ಯಾರು ಕೇಳಿದರೆ ಕ್ರೈಸ್ಟ್, ಗಾಡ್, ಮೆಸ್ಸಾಯ, ಮಿಶಿಹಾ, ದ ಸನ್ ಆಫ್ ದ ಲಿವಿಂಗ್ ಗಾಡ್, ಸನ್ ಆಫ್ ಲಿವಿಂಗ್, ಜೀವಂತ ದೇವರ ಪುತ್ರ. ಆ್ಯಂಡ್ ಜೀಸಸ್ ಆನ್ಸರ್ಡ್ ಹಿಮ್. ಯೇಸು ಹೇಳ್ತಾರೆ, ಬ್ಲೆಸ್ಡ್ ಆರ್ ಯು. ಕನ್ನಡದಲ್ಲಿ ಓದೋಣ. ಯೋನನ ಮಗ ಸಿಮೋನನೇ, ಯೋನನ ಮಗನಾದ ಸಿಮೋನನೇ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿ ಅಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ. ನಾನು ನಿನಗೆ ಹೇಳುತ್ತೇನೆ, ಕೇಳು. ನಿನ್ನ ಹೆಸರು ಪೇತ್ರ, ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ನಿನ್ನ ಹೆಸರು ಪೇತ್ರ, ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ನಿನ್ನ ವಿಶ್ವಾಸ ಇದ್ರ ಮೇಲೆ ಕಟ್ಟಿದ್ರೆ ಪಾತಾಳ ಲೋಕದ ಶಕ್ತಿ ಯಾವತ್ತೂ ನಿನ್ನನ್ನು, ನಿನ್ನ ಕುಟುಂಬನ ಜಯಿಸಲ್ಲ. ಇದ್ರ ಮೇಲೆ ಕಟ್ಟಬೇಕು. ಸುಮ್ಮನೆ ಹುಟ್ಟು ಕ್ರಿಶ್ಚಿಯನ್ ಅಂದ್ಕೊಂಡು ಎಲ್ಲೋ ಮುಳುಗೆದ್ರೆ ಆಗೋದಿಲ್ಲ. ನಾನು ಆ ಸಭೆಯಲ್ಲಿದ್ದೀನಿ, ಈ ಸಭೆಯಲ್ಲಿದ್ದೀನಿ ಅಂತ ಕತೆ ಹೇಳಬೇಡ. ನಿನ್ನ ಕ್ರೈಸ್ತ ಜೀವನ, ನಿನ್ನ ಕ್ರೈಸ್ತ ವಿಶ್ವಾಸ ಈ ಬಂಡೆ ಮೇಲೆ ಕಟ್ಟಿದೆಯಾ? ಯಾವ ಬಂಡೆ? ಯೇಸು ಕ್ರಿಸ್ತನಾಗಿದ್ದಾನೆ. ಜೀಸಸ್ ಈಸ್ ದ ಕ್ರೈಸ್ಟ್ ಎಂಬ ಸತ್ಯ ಪ್ರಕಟಣೆ. ಈ ಪ್ರಕಟಣೆ ಮೇಲೆ ನಿನ್ನ ವಿಶ್ವಾಸ ನಿಂತಿದೆಯಾ? ನಿತ್ಯ ಜೀವದ ಅನುಭವ ಇದೆ. ಈ ನಿತ್ಯ ಜೀವದ ಅನುಭವದಲ್ಲಿರುವ ಸಭೆನೇ ಯೇಸು ಸ್ಥಾಪಿಸಿದ ಸಭೆ, ನಿಜವಾದ ಸಭೆ. ಪಾತಾಳ ಲೋಕದ ಶಕ್ತಿ, ನರಕದ ಶಕ್ತಿಗಳು, ಪೈಶಾಚಿಕ ಶಕ್ತಿಗಳು ಎಂದಿಗೂ ಕೂಡ ಅದನ್ನು ಜಯಿಸಲಿಕ್ಕೆ ಆಗೋದಿಲ್ಲ. ಯೇಸು ಅದನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ? ಆ್ಯಂಡ್ ಜೀಸಸ್ ಆನ್ಸರ್ಡ್ ಹಿಮ್, ಬ್ಲೆಸ್ಡ್ ಆರ್ ಯು ಸೈಮನ್ ಸನ್ ಆಫ್ ಜೋನಾ, ಫಾರ್ ಫ್ಲೆಶ್ ಆ್ಯಂಡ್ ಬ್ಲಡ್ ಹ್ಯಾಸ್ ನಾಟ್ ರಿವೀಲ್ಡ್ ದಿಸ್ ಟು ಯು ಬಟ್ ಮೈ ಫಾದರ್ ಇನ್ ಹೆವೆನ್. ಸ್ವರ್ಗದಲ್ಲಿರುವ ನನ್ನ ತಂದೆ ಅಥವಾ ಪವಿತ್ರ ಆತ್ಮ, ದೇವರ ಆತ್ಮ ನಿನಗೆ ಇದನ್ನು ಪ್ರಕಟಪಡಿಸಿಕೊಟ್ಟಿದ್ದಾರೆ. ನಿನ್ನ ಒಳಗಡೆ ಹಾಕ್ಬಿಟ್ಟಿದ್ದಾರೆ ಇದನ್ನು. ಅಂದರೆ ಇನ್ನೊಂದು ತಲೆ ಒಳಗಡೆ ಹೋಗ್ತಾ ಇಲ್ಲ. ಸೊ ರಿವೀಲ್ ಆಗಿದೆ. ಆ ರೆವಲೇಷನ್ ನಿನ್ನ ಬಾಯಲ್ಲಿ ಬಂತಲ್ವಾ, ಅದು ನಿನ್ನ ಬುದ್ಧಿಯಿಂದ ಬಂದಿದ್ದಲ್ಲ, ನಿನ್ನ ಅರಿವಿನಿಂದ ಬಂದಿದ್ದಲ್ಲ, ನಿನ್ನ ಜ್ಞಾನದಿಂದ ಬಂದಿದ್ದಲ್ಲ. ಆ್ಯಂಡ್ ಐ ಟೆಲ್ ಯು, ಏನಂತ ಹೇಳ್ತಾ ಇದ್ದಾರೆ? ಯು ಆರ್ ಪೀಟರ್, ಆನ್ ದಿಸ್ ರಾಕ್ ಐ ವಿಲ್ ಬಿಲ್ಡ್ ಮೈ ಚರ್ಚ್ and the gates of Hades will not prevail against it. ನೀವು ಯಾವ ಬಂಡೆ ಮೇಲೆ ಕಟ್ಕೊಂಡಿದ್ದೀರೋ ನಿಮ್ಮ ಜೀವನವನ್ನು, ನಿಮ್ಮ ಕ್ರೈಸ್ತ ಜೀವನವನ್ನು? ನಿಮ್ಮ ಕ್ರೈಸ್ತ ವಿಶ್ವಾಸದ ಬಂಡೆ ಏನು? ಬೈಬಲ್ ಹೇಳುತ್ತೆ ಯೇಸು ಕ್ರಿಸ್ತರೇ ಆ ಬಂಡೆ ಅಂತ. ಯಾವುದಾ ಬಂಡೆ? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿದೆ. ಎಲ್ಲರೂ ಒಂದೇ ದೈವಿಕ ಪಾನೀಯವನ್ನು ಕುಡಿದರು, ಅದು ತಮ್ಮೊಡನೆ ಬರುತ್ತಿದ್ದ ದೈವಿಕ ಬಂಡೆಯಿಂದ ಕುಡಿದರು. ಕ್ರಿಸ್ತ ಯೇಸುವೇ ಆ ಬಂಡೆ. ಆ್ಯಂಡ್ ಆಲ್ ಡ್ರ್ಯಾಂಕ್ ದ ಸೇಮ್ ಸ್ಪಿರಿಚುವಲ್ ಡ್ರಿಂಕ್, ಫಾರ್ ದೇ ಡ್ರ್ಯಾಂಕ್ ಫ್ರಮ್ ದ ಸ್ಪಿರಿಚುವಲ್ ರಾಕ್ that followed them, and the rock was Christ Jesus. 1 Corinthians 10:3-4. 1 ಕೊರಿಂಥ ಅಧ್ಯಾಯ 10 ಆ ಬಂಡೆ ಕ್ರೈಸ್ಟ್. ಕ್ರೈಸ್ಟ್ ಈಸ್ ದಟ್ ರಾಕ್. ಇಲ್ಲಿ ಪೇತ್ರ ಹೇಳ್ತಾ ಇದ್ದಾರೆ ಏನಂತ? ಯು ಆರ್ ದ ಕ್ರೈಸ್ಟ್. ನೀನೇ ಕ್ರಿಸ್ತ. ಜನ ನನ್ನನ್ನು ಯಾರಂತ ಕೇಳ್ತಾರೆ? ಏನೇನೋ ಹೇಳಿದ್ರು. ನೀವೇನಂತ ಹೇಳ್ತೀರಾ? ಯು ಆರ್ ದ ಕ್ರೈಸ್ಟ್.
ಆ್ಯಂಡ್ ದೆನ್ ಕ್ರೈಸ್ಟ್ ಈಸ್ ದಟ್ ರಾಕ್. ಯೇಸು ಹೇಳ್ತಾರೆ, ಐ ವಿಲ್ ಬಿಲ್ಡ್ ಮೈ ಚರ್ಚ್ ಆನ್ ದಿಸ್ ರಾಕ್. ಕ್ರೈಸ್ಟ್ ಈಸ್ ದಟ್ ರಾಕ್. ಆನ್ ಯು ಅಂತ ಹೇಳಲಿಲ್ಲ, ಆನ್ ದಿಸ್ ರಾಕ್ ಅಂತ ಹೇಳಿದ್ದು. ವಾಟ್ ಈಸ್ ದಟ್ ರಾಕ್? ಕ್ರೈಸ್ಟ್. ದಟ್ ರೆವಲೇಷನ್, ಆ ಪ್ರಕಟಣೆ. ಆದ್ದರಿಂದಾನೇ ಯೇಸು ಹೇಳಿದ್ದು, ಸಭೆಯ ಮುಖ್ಯ ಮೂಲೆಗಲ್ಲು ಯಾರು? ಯೇಸು ಕ್ರಿಸ್ತ ಆಗಿರೋದ್ರಿಂದ ಪಾತಾಳ ಲೋಕದ ಶಕ್ತಿಗಳು ಅದನ್ನು ಎಂದಿಗೂ ಜಯಿಸಲಿಕ್ಕೆ ಆಗೋದಿಲ್ಲ. ಈಗ ಮುಖ್ಯ ಮೂಲೆಗಲ್ಲು ಯೇಸು, ಇನ್ನೂ ಅನೇಕ ಕಲ್ಲುಗಳಿದ್ದಾವೆ, ಮುಖ್ಯ ಕಲ್ಲುಗಳೆಲ್ಲ ಇದೆ, ಅಪೊಸ್ತಲರು. ಅದಾದಮೇಲೆ ಎಲ್ಲ ಒಂದು ಕಲ್ಲುಗಳು ನಾನು ನೀವು ಎಲ್ಲ. ದೇವರ ಮನೆ ಸಭೆ ಅಂದರೆ, ಈ ಮನೆಯೊಳಗಡೆ ಪಿಶಾಚಿ ಎಲ್ಲಿಂದ ಬರುತ್ತೆ? ಬರೋಕ್ಕಾಗಲ್ಲ. ಆದರೆ ಶೋಧನೆ ಬರುತ್ತೆ ಹೊರಗಡೆಯಿಂದ. ನಾವು ಯೇಸು ಆಗಿರೋ ಬಂಡೆ ಮೇಲೆ ಕಟ್ಟಲ್ಪಟ್ಟಂತಹ ನಿತ್ಯ ಜೀವದ ಅನುಭವದಲ್ಲಿ ಬದುಕುತ್ತಿರುವ ಕ್ರೈಸ್ತ ವಿಶ್ವಾಸಿಗಳಾಗಿದ್ದರೆ ಪಾತಾಳ ಲೋಕದ ಶಕ್ತಿ ಎಂದಿಗೂ ಕೂಡ ನಿಮ್ಮನ್ನು ಜಯಿಸೋದಿಲ್ಲ. ಆದರೆ ನಿಮಗೆ ಶೋಧನೆಗಳು ತಪ್ಪಿದ್ದಲ್ಲ, ಸೈತಾನ್ನ ಅಟ್ಯಾಕು ತಪ್ಪಿದ್ದಲ್ಲ, ಆದರೆ ಜಯಿಸ್ಲಿಕ್ಕಾಗೋದಿಲ್ಲ. ಯುದ್ಧ ಇದೆ, ಜಯ ಇದೆ. ನಿಮಗೆ ಫಸ್ಟ್ ಗೊತ್ತಿರಬೇಕು, ಯುದ್ಧ ಇದೆ ಅಂತ ಗೊತ್ತಿರಬೇಕು. ಶತ್ರು ಸ್ಪಿರಿಚುವಲ್ ಅಂತ ಗೊತ್ತಿರಬೇಕು, ಆತ್ಮಿಕ ಶತ್ರು ಸೈತಾನ್ ಅಂತ ಗೊತ್ತಿರಬೇಕು. ಈ ಯುದ್ಧದಲ್ಲಿ ಅವನು ಗೆಲ್ಲಕ್ಕಾಗೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು, ನಿಮಗೆ ಗೆಲ್ಲಕ್ಕಾಗುತ್ತೆ ಅನ್ನೋದು ಗೊತ್ತಿರಬೇಕು. ಯಾಕೆ ಗೆಲ್ಲಕ್ಕಾಗುತ್ತೆ ಕೇಳಿದರೆ ಒಂದೇ ಕಾರಣ, ಇದರ ಫೌಂಡೇಶನ್ ಇದು ನಿಂತಿರೋದು ಈ ಬಂಡೆ ಮೇಲೆ, ಈ ರಾಕ್ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಾ ಇರೋದು. ಈ ರಾಕಿಂದ ಇಳಿದು ಹೋದರೆ ನಿನ್ನ ತಲೆ ಹೋಗುತ್ತೆ. ಸ್ಟ್ಯಾಂಡ್ ಫರ್ಮ್ ಆನ್ ದಟ್ ರಾಕ್. ಆ ಬಂಡೆ ಮೇಲೆ ಗಟ್ಟಿಯಾಗಿ ನಿಂತ್ಕೋ. ಈ ಬಂಡೆಯಿಂದ ಇನ್ನೊಂದು ಯಾವುದೋ ಬಂಡೆ ಥರ ಇರೋದ್ರ ಮೇಲೆ ಕಾಲಿಡಬೇಡ, ಅಲ್ಲಿ ಅವನು ಅಟ್ಯಾಕ್ ಮಾಡಿ ಹೊಡೆದಾಕ್ತಾನೆ. ಯೇಸು ಕ್ರಿಸ್ತರೇ ಆ ನಿಜವಾದ ಬಂಡೆ. ಓಕೆ, ಈ ಒಂದು ಪ್ರಕಟಣೆ, ಯೇಸು ಕ್ರಿಸ್ತನ ಅರಿವು ನಮಗೆ ಆಗಬೇಕು. ಇದು ಹೇಗಾಗುತ್ತೆ? ಯಾವುದ್ರ ಮುಖಾಂತರ ಆಗುತ್ತೆ? ಈ ಅರಿವು ನಮಗೆ ಆಗೋದು ಶುಭ ಸಂದೇಶದ ಮುಖಾಂತರ. ಯಾವುದರ ಮುಖಾಂತರ? ಶುಭ ಸಂದೇಶವನ್ನು ಬೋಧನೆ ಮಾಡೋದರ ಮುಖಾಂತರ. ಪ್ರೀಚಿಂಗ್ ಆ್ಯಂಡ್ ಟೀಚಿಂಗ್ ದ ಗಾಸ್ಪಲ್, ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗ ರಾಜ್ಯದ ಸಂದೇಶ, ಶುಭ ಸಂದೇಶ, ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮುಖಾಂತರವಾಗಿ ಏನು ಸಿಗುತ್ತೆ ಕೇಳಿದರೆ, ಈ ಪ್ರಕಟಣೆ ನಮಗೆ ಸಿಗುತ್ತೆ. ಇವತ್ತು ಎಷ್ಟೋ ಜನರ ಜೀವಿತಗಳು ಹೊಸದಾಗಿ ಕಟ್ಟಲ್ಪಟ್ಟಿದ್ದು, ಹೊಸ ಜನ್ಮ ಪಡ್ಕೊಂಡಿರೋದು ಎಲ್ಲಿಂದ ಕೇಳಿದರೆ ಈ ರೆವಲೇಷನ್ನಿಂದ, ಈ ಪ್ರಕಟಣೆಯಿಂದ. ಬೇರೆ ಯಾವುದರಿಂದ? ನೀರಿಂದ ಅಲ್ಲ ಸಿಕ್ಕಿರೋದು ಹೊಸ ಜನ್ಮ. ಎಲ್ಲೋ ನೀರಲ್ಲಿ ಮುಳುಗಿ ಎದ್ದಿದ್ದಕ್ಕಲ್ಲ, ಅಥವಾ ಯಾರೋ ತಲೆ ಮೇಲೆ ನೀರು ಹಾಕಿದ್ದಕ್ಕಲ್ಲ, ಅಥವಾ ಯಾರೋ ಎಣ್ಣೆ ಸುರಿದಿದ್ದರಿಂದ ಹೊಸ ಜನ್ಮ ಸಿಕ್ಕಿಲ್ಲ. ಈ ಸತ್ಯದ ಅರಿವು ಒಳಗಡೆ ಆಗಿರುವುದರಿಂದ. ಪೇತ್ರನು ಬರೆದ ಪತ್ರಿಕೆಯಲ್ಲಿ ಪೇತ್ರ ಹೇಳ್ತಾರೆ, 1 ಪೇತ್ರ 1:23 ಫಸ್ಟ್ ಪೀಟರ್ 1 ಪೇತ್ರ 1ನೇ ಅಧ್ಯಾಯ, ನೀವು ಸಜೀವವಾದ ಅನಂತ ದೈವ ವಾಕ್ಯದ ಮೂಲಕ, ನೀವು ಸಜೀವವಾದ ಅನಂತ ದೈವ ವಾಕ್ಯದ ಮೂಲಕ ಹೊಸ ಜನ್ಮವನ್ನು ಪಡೆದಿದ್ದೀರಿ. ಹೊಸ ಜನ್ಮವನ್ನು ಪಡೆದಿದ್ದೀರಿ. ಈ ಜನ್ಮವನ್ನು ನೀವು ಪಡೆದಿರುವುದು ಮೃತ್ಯು ಮಾನವನಿಂದಲ್ಲ, ಓಕೆ, ಅಮರ ದೇವರಿಂದ. ಅಮರ ದೇವರಿಂದ. 25ನೇ ವಾಕ್ಯ, ಈ ವಾಕ್ಯವೇ ನಿಮಗೆ ಸಾರಲಾದ ಶುಭ ಸಂದೇಶ. ಏನು ಕತೆ ಅಲ್ಲ, ನೀವು ಸಜೀವವಾದ ಅನಂತ ದೈವವಾಕ್ಯದ ಮೂಲಕ ಹೊಸ ಜನ್ಮವನ್ನು ಪಡೆದಿದ್ದೀರಿ. ಈ ಜನ್ಮವನ್ನು ನೀವು ಪಡೆದಿರುವುದು ಮರ್ತ್ಯ ಮಾನವನಿಂದ ಅಲ್ಲ, ಮನುಷ್ಯರಿಂದ ಅಲ್ಲ, ದೇವರಿಂದ. ಈ ವಾಕ್ಯವೇ ನಿಮಗೆ ಸಾರಲಾದ ಶುಭ ಸಂದೇಶ, ಗಾಸ್ಪೆಲ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ಯು ಹ್ಯಾವ್ ಬೀನ್ ಬಾರ್ನ್ ಅನ್ಯೂ, ನಾಟ್ ಆಫ್ ಪೆರಿಷಬಲ್ ಬಟ್ ಆಫ್ ಇಂಪೆರಿಷಬಲ್ ಸೀಡ್, through the living and enduring word of God. But the word of the Lord endures forever. That word is the good news that was announced to you. That good news. ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶ.
ಇದರಲ್ಲಿ ಏನು ಪರಮಾನಂದ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಪರಮಾನಂದ ಏನು ಸಿಗುತ್ತೆ ಕೇಳಿದರೆ, ನರಕಕ್ಕೆ ಹೋಗುವಂಥ ಯೋಗ್ಯತೆ ಪಡೆದ ಒಬ್ಬ ಮನುಷ್ಯ ದೇವರ ಕೃಪೆಯಿಂದ ಯಾವುದೇ ಪ್ರಯತ್ನ ಇಲ್ಲದೆ, ಯಾವುದೇ ಪ್ರಾರ್ಥನೆ ಇಲ್ಲದೆ, ಯಾವುದೇ ಉಪವಾಸ ಇಲ್ಲದೆ, ಯಾವುದೇ ಪುಣ್ಯ ಕಾರ್ಯ ಇಲ್ಲದೆ, ಯಾವುದೇ ದಾನ ಧರ್ಮ ಇಲ್ಲದೆ, ಯಾವುದೇ ನೀರಲ್ಲಿ ಮುಳುಗಿ ಏಳದೆ, ಏನೂ ಬಾಹ್ಯ ಕಾರ್ಯಗಳನ್ನ ಮಾಡ್ದೇನೆ ದೇವರ ಕೃಪೆಯಿಂದ ಮಾತ್ರನೇ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಒಂದು ಹೊಸ ಜನ್ಮ ಪಡ್ಕೊಂಡು ಯೂ ಟರ್ನ್, ನರಕದ ದಾರಿಯಿಂದ ನಿತ್ಯ ಸೌಭಾಗ್ಯದೆಡೆಗೆ, ಸ್ವರ್ಗದ ಕಡೆಗೆ ಪ್ರಯಾಣ ಮಾಡುವ ಒಂದು ಹೊಸ ಲೈಫ್, ನ್ಯೂ ಟರ್ನ್ ಸಿಕ್ಕಿದೆ. ಫ್ರೀಯಾಗಿ, ಏನೂ ಇಲ್ಲ. ಅದು ಯಾರು ತಂದು ಕೊಟ್ಟರು? ಈ ಶುಭ ಸಂದೇಶ. ಶುಭ ಸಂದೇಶದ ಮುಖಾಂತರ ನಮಗೇನು ಸಿಗುತ್ತೆ ಕೇಳಿದರೆ, ಕ್ರಿಸ್ತನ ಪ್ರಕಟಣೆ ಸಿಗುತ್ತೆ. ಓಕೆ, ಥ್ರೂ ಗಾಸ್ಪಲ್ ವಾಟ್ ಯು ವಿಲ್ ಗೆಟ್? ರೆವೆಲೇಷನ್ ಆಫ್ ಕ್ರೈಸ್ಟ್ ಜೀಸಸ್, ನಾಲೆಡ್ಜ್ ಆಫ್ ಗಾಡ್, ಹೂ ಜೀಸಸ್ ಈಸ್, ಹೂ ಗಾಡ್ ಈಸ್, ದೇವರು ಯಾರು, ಕ್ರಿಸ್ತನು ಯಾರು ಎಂಬ ಪ್ರಕಟಣೆ, ಎಂಬ ಜ್ಞಾನ ಒಬ್ಬ ಮನುಷ್ಯನ ಒಳಗಡೆ ಎಲ್ಲಿಂದ ಬರುತ್ತೆ ಕೇಳಿದರೆ, ಶುಭ ಸಂದೇಶದ ಮುಖಾಂತರ. ಇವತ್ತು ಶುಭ ಸಂದೇಶದ ಬೋಧನೆ ನೀವು ಎಲ್ಲೇ ಆಲಿಸಿ, ಈ ಜ್ಞಾನ, ಈ ಪ್ರಕಟಣೆ ಬಾರದೇ ಇದ್ದರೆ ನೀವು ಆಲಿಸಿದ್ದು ವೇಸ್ಟ್. ನೀವು ಆಲಿಸಿದ್ದು ಏನು ಜಂಕು, ಲೋಕದ ಯಾವುದೋ ವಿಷಯ. ಬೈಬಲ್ ವಾಕ್ಯಗಳೆಲ್ಲ ಇದೆ, ಕರೆಕ್ಟ್, ಬಟ್ ದಟ್ ಈಸ್ ನಾಟ್ ದ ಗಾಸ್ಪಲ್. ದಟ್ ಈಸ್ ನಾಟ್ ದ ಗಾಸ್ಪಲ್ ಆಫ್ ಯುವರ್ ಸಾಲ್ವೇಷನ್. ನಿನ್ನ ರಕ್ಷಣೆಯ ಶುಭವಾರ್ತೆ ಆಗಿರೋದಿಲ್ಲ ಅದು. ನೀವು ಪ್ರತಿ ಬಾರಿ ಶುಭ ಸಂದೇಶ ಅಂತ, ದೇವರ ವಾಕ್ಯದ ಉಪದೇಶ ಅಂತ ಆಲಿಸುವಾಗ ಅದರ ಮುಖಾಂತರ ನಿಮಗೇನು ಸಿಗಬೇಕು ಕೇಳಿದರೆ, ಯೇಸು ಯಾರು ಎಂಬ ಜ್ಞಾನ ಅಧಿಕ ಆಗಬೇಕು. ದಟ್ ನಾಲೆಡ್ಜ್ should increase, that divine revelation, that divine knowledge should increase. You must be able to grow in the knowledge of Christ Jesus. The more you listen to the message of gospel, ನೀವು ಶುಭ ಸಂದೇಶವನ್ನು ಹೆಚ್ಚು ಆಲಿಸಿದಷ್ಟು ನಿಮ್ಮಲ್ಲಿ ಏನು ಹೆಚ್ಚಾಗಬೇಕು? ಯೇಸು ಯಾರಾಗಿದ್ದಾರೆ, ದೇವರು ಯಾರಾಗಿದ್ದಾರೆ ಎಂಬ ಜ್ಞಾನ, ಆ ರೆವಲೇಷನ್, ಮನುಷ್ಯ ಜ್ಞಾನ ಅಲ್ಲ, ಭೌತಿಕ ಜ್ಞಾನ ಅಲ್ಲ, ಆಧ್ಯಾತ್ಮಿಕ ಜ್ಞಾನ ನಮಗೆ ಅಧಿಕವಾಗುತ್ತೆ. ಇದು ಅಧಿಕವಾದಷ್ಟು ನಿಮ್ಮ ಫೇತ್ ಸ್ಟ್ರಾಂಗ್ ಆಗುತ್ತೆ, ಫರ್ಮ್ ಆಗುತ್ತೆ. ನಮ್ಮ ವಿಶ್ವಾಸ ಸ್ಟ್ರಾಂಗ್ ಆದಷ್ಟು ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಇಟರ್ನಲ್ ಲೈಫ್, ನಿತ್ಯ ಜೀವದ ಅನುಭವ ನಮಗೆ ಸಿಗುತ್ತೆ. ಆ ಅನುಭವ ನಾನು ಆವಾಗಲೇ ಹೇಳಿದೆ, ಏನು ಗೊತ್ತಾ? ಯುವರ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನೀವು ತೃಪ್ತರಾಗಿರ್ತೀರಿ. ಏನೇ ಆದರೂ, ಏನೇ ಹೋದರೂ, ಯಾರೇ ಇದ್ದರೂ, ಯಾರಿಲ್ಲದೆ ಇದ್ದರೂ, ಏನೇ ಆದರೂ ಯು ವಿಲ್ ಬಿ ಸ್ಯಾಟಿಸ್ಫೈಡ್. ಪೌಲ ಹೇಳ್ತಾನಲ್ವ, ಕೊರತೆ ಇರಲಿ, ಸಮೃದ್ಧಿ ಇರಲಿ, ಹೊಟ್ಟೆ ತುಂಬಿರಲಿ, ಹೊಟ್ಟೆ ಹಸ್ದಿರಲಿ, ಒಳ್ಳೆ ಬಟ್ಟೆ ಇರಲಿ, ಹರಕು ಬಟ್ಟೆ ಇರಲಿ, ಫ್ರೆಂಡ್ಸ್ ಇರಲಿ, ಶತ್ರುಗಳೇ ಇರಲಿ, ಸೆರೆಮನೆ ಒಳಗಡೆ ಇರಲಿ, ಚರ್ಚ್ ಒಳಗಡೆನೇ ಇರಲಿ, ಮೈಕ್ ಇರಲಿ, ಇಲ್ಲದೆ ಇರಲಿ, ಸ್ಟೇಜ್ ಇರಲಿ, ಇಲ್ಲದೆ ಇರಲಿ, ನಾನು ಐ ಆಮ್ ಫುಲ್ಲಿ ಕಂಟೆಂಟ್. ನಮಗೆ ಹೇಳಲಿಕ್ಕಾಗುತ್ತಾ? ಹಾಗೆ ಆಗುತ್ತಾ? ಹೇಳ್ಬೋದು, ಹೇಳಲಿಕ್ಕೆ ಎಲ್ರಿಗೂ ಆಗುತ್ತೆ ಅಲ್ವಾ? ಬಿಲ್ಡಪ್ ಎಲ್ಲರೂ ಕೊಡ್ತೀವಿ. ಬದುಕಲಿಕ್ಕಾಗುತ್ತಾ? ಬದುಕಲಿಕ್ಕಾಗಲ್ಲ. ಆಗಬೇಕಾದ್ರೆ ಆ ಪ್ರಕಟಣೆ ಆಗಬೇಕು, ದೈವಜ್ಞಾನ. ಅದಕ್ಕೆ ಹೇಳೋದು, ವಾಕ್ಯ ಕೇಳಿಸ್ಕೊಳ್ಳಿ, ವಾಕ್ಯ ಕಲೀರಿ ಅಂದರೆ ಬಹರ್ಟ್ ಮಾಡ್ಕೊಳ್ಳಿ ಅಂತಲ್ಲ, ಲರ್ನ್. ಯೇಸು ಹೇಳ್ತಾರಲ್ಲ, ಲರ್ನ್ ಫ್ರಮ್ ಮೀ, ನನ್ನಿಂದ ಕಲಿತುಕೊಳ್ಳಿ. ಏನು ಕಲಿತ್ಕೊಳ್ಳೋದು? ಅದು ಅವರಿಂದನೇ ಕಲಿಬೇಕು, ಏನು ಕಲಿತ್ಕೊಳ್ಳೋದು ಅಂತ. ಲರ್ನ್ ಫ್ರಮ್ ಮೀ. ಹೇಗೆ? ಥ್ರೂ ಹಿಸ್ ವರ್ಡ್, ವಾಕ್ಯದ ಮುಖಾಂತರ. ಏನು ಸಿಗುತ್ತೆ? ಜ್ಞಾನ, ರೆವೆಲೇಷನ್, ಪ್ರಕಟಣೆ, ದೈವಜ್ಞಾನ. ಅದರಿಂದ ಏನಾಗುತ್ತೆ? ಅದರಿಂದ ನೀನು ತೃಪ್ತಿನಾಗಿ ಬದುಕ್ತೀಯ. ತೃಪ್ತನಾಗಿ ಬದುಕಲಿಕ್ಕೆ ಭೂಮಿ ಮೇಲೆ ಏನು ಬೇಕು ಮನುಷ್ಯನಿಗೆ? ಕ್ರಿಸ್ತನ ಪ್ರಕಟಣೆ ಬೇಕು. ವಾಟ್ ಈಸ್ ನೀಡೆಡ್ ಫಾರ್ ದ ಸ್ಯಾಟಿಸ್ಫೈಡ್ ಲೈಫ್? ರೆವೆಲೇಷನ್ ಆಫ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತ ಯೇಸುವಿನ ಪ್ರಕಟಣೆ ಆಗಬೇಕು. ಕ್ರಿಶ್ಚಿಯನ್ ಆಗಿಬಿಟ್ರೆ ತೃಪ್ತರಾಗಿ ಬದುಕಲಿಕ್ಕೆ ಆಗಲ್ಲ. ಕ್ರಿಶ್ಚಿಯನ್ ಜಾತಿ ಕನ್ವರ್ಟ್ ಆಗಿಬಿಟ್ರೆ ತೃಪ್ತರಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಯಾವ ಡಿನಾಮಿನೇಷನಲ್ಲಿ ಸೇರಿಕೊಂಡ್ರೂ ತೃಪ್ತರಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಬಟ್ ಯು ಮಸ್ಟ್ ಹ್ಯಾವ್ ದ ರೆವೆಲೇಷನ್ ಆಫ್ ಗಾಡ್, ರೆವೆಲೇಷನ್ ಆಫ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನ ಪ್ರಕಟಣೆ ಸಿಗಬೇಕು. ಆ ಪ್ರಕಟಣೆ ನಮ್ಮನ್ನು ತೃಪ್ತರನ್ನಾಗಿ ಮಾಡುತ್ತೆ. ಆ್ಯಂಡ್ ದ್ಯಾಟ್ ಲೈಫ್ ಬ್ರಿಂಗ್ ಗ್ಲೋರಿ ಟು ಗಾಡ್. ಅದಲ್ಲದೆ ನೀವು ಕೈ ತಟ್ಟಿ ಗ್ಲೋರಿ ಟು ಗಾಡ್ ಅಂತ ಹಾಡಿದ ತಕ್ಷಣ
ಯು ವಿಲ್ ಬಿ ಗ್ಲೋರಿಫೈಡ್. ಸಿಂಗರ್ ವಿಲ್ ಬಿ ಗ್ಲೋರಿಫೈಡ್ ಬೈ ಪೀಪಲ್, ನಾಟ್ ಗಾಡ್ ಈಸ್ ಗೋಯಿಂಗ್ ಟು ಬಿ ಗ್ಲೋರಿಫೈಡ್. ಚೆನ್ನಾಗಿ ಮ್ಯೂಸಿಕ್ ಹಾಕಿದರೆ ಮ್ಯೂಸಿಷಿಯನ್ ವಿಲ್ ಬಿ ಗ್ಲೋರಿಫೈಡ್ ಬೈ ದ ಪೀಪಲ್, ನಾಟ್ ಗಾಡ್, ದೇವರಲ್ಲ. ಸೌಂಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿದ್ದರೆ ಸೌಂಡ್ ಸಿಸ್ಟಮ್ ವಿಲ್ ಬಿ ಗ್ಲೋರಿಫೈಡ್. ಒಳ್ಳೆ ಸೌಂಡ್ ಸಿಸ್ಟಮ್, ಒಳ್ಳೆ ಡಿಲೇ, ಒಳ್ಳೆ ಕೀಬೋರ್ಡ್, ದೋಸ್ ಮಟೀರಿಯಲ್ ಥಿಂಗ್ಸ್ ವಿಲ್ ಬಿ ಗ್ಲೋರಿಫೈಡ್. ವೆನ್ ಕ್ರೈಸ್ಟ್ ವಿಲ್ ಬಿ ಗ್ಲೋರಿಫೈಡ್? ವೆನ್ ಯು ಲೀಡ್ ಎ ಸ್ಯಾಟಿಸ್ಫೈಡ್ ಲೈಫ್ ಇನ್ ದ ಮಿಡ್ಸ್ಟ್ ಆಫ್ ಲ್ಯಾಕಿಂಗ್ಸ್. ಕೊರತೆಗಳ ಮಧ್ಯದಲ್ಲಿ, ಏನೂ ಇಲ್ಲದೇ ಇದ್ದಾಗ, ಎಲ್ಲ ಹೀಗಿರುವಾಗ ನೀವು ಹೀಗೆ ಬದುಕ್ತಿರಲ್ಲ, ಆಗ ಯು ಆರ್ ಬ್ರಿಂಗಿಂಗ್ ಗ್ಲೋರಿ ಟು ಗಾಡ್. ಅದು ಹೇಗೆ ಸಾಧ್ಯ? ಅದು ಸಾಧ್ಯ ಒಂದೇ ಒಂದು, ವಿಶ್ವಾಸ. ವಿಶ್ವಾಸ ಎಂಥ ವಿಶ್ವಾಸ? ನಿಜ ದೇವರಾದ ನಿಮ್ಮನ್ನು ನೀವು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುತ್ತಾ ಬರುವ ವಿಶ್ವಾಸ ಇದೆಯಲ್ಲ, ಆ ಯೇಸು ಕ್ರಿಸ್ತನ ಅರಿವಿನಿಂದ ಬರುವ ವಿಶ್ವಾಸ, ಅದು ಅದರ ಮೇಲೆ ಕಟ್ಟಿದ ಮನೆ ಆಗಬೇಕು ನಿಂದು. ಆಗ ನಿಮ್ಗೆ ಹೇಳಲಿಕ್ಕಾಗುತ್ತೆ, ಅನುಭವಿಸಿ ಹೇಳಲಿಕ್ಕಾಗುತ್ತೆ. ಏನಂತ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲರು ಹೇಳ್ತಾರೆ ಅಲ್ವಾ? ಏನಂತ ಹೇಳ್ತಾರೆ? 4ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ರಿಂದ ಇರತಕ್ಕಂಥ ವಾಕ್ಯದಲ್ಲಿ ಹೇಳ್ತಾರೆ, ನಾನು ಯಾವುದೋ ಕೊರತೆಯಲ್ಲಿ ಇರುವೆನೆಂದು ಸೂಚಿಸಲು ಇದನ್ನು ಹೇಳುತ್ತಿಲ್ಲ. ಓಕೆ, ನಾನು ಯಾವ ಸ್ಥಿತಿಯಲ್ಲಿದ್ದರೂ ತೃಪ್ತಿಯಿಂದಿರಲು ಕಲಿತುಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಾಟ್ ದಟ್ ಐ ಆಮ್ ರೆಫರಿಂಗ್ ಟು ಬೀಯಿಂಗ್ ಇನ್ ನೀಡ್, ಫಾರ್ ಐ ಹ್ಯಾವ್ ಲರ್ನ್ ಟು ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಐ ಹ್ಯಾವ್ ಲರ್ನ್ಡ್. ನಾನು ಕಲ್ತ್ಕೊಂಡಿದ್ದೀನಿ. ಐ ಹ್ಯಾವ್ ಪ್ರಾಕ್ಟೀಸ್ಡ್. ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ನಾನು ಕಲ್ತಿದ್ದೀನಿ. ಯಾವ ಸ್ಥಿತಿಯಲ್ಲಿದ್ದರೂ ತೃಪ್ತನಾಗಿರುವ ರಹಸ್ಯವನ್ನು ನಾನು ಕಲ್ತುಕೊಂಡಿದ್ದೇನೆ. ಬಡತನ ಇರಲಿ, ಸಿರಿತನವಿರಲಿ, ಕೊರತೆ ಇರಲಿ, ಸಮೃದ್ಧಿ ಇರಲಿ, ಹಸಿದಿರಲಿ, ಹೊಟ್ಟೆ ತುಂಬಿರಲಿ, ಯಾವ ಸ್ಥಿತಿಯಲ್ಲಿದ್ದರೂ ಎಲ್ಲ ವೇಳೆಯಲ್ಲಿಯೂ ತೃಪ್ತನಾಗಿರುವ ರಹಸ್ಯವನ್ನು ತಿಳಿದಿದ್ದೇನೆ. ಐ ನೋ ವಾಟ್ ಈಸ್ ಟು ಹ್ಯಾವ್ ಲಿಟಲ್ ಆ್ಯಂಡ್ ಐ ನೋ ವಾಟ್ ಈಸ್ ಟು ಹ್ಯಾವ್ ಪ್ಲೆಂಟಿ ಇನ್ ಎನಿ ಆ್ಯಂಡ್ ಆಲ್ ಸರ್ಕಮ್ಸ್ಟಾನ್ಸಸ್. ಇನ್ ಎನಿ and all circumstances. ನಮಗೆ ಕೇಳಲೇಬೇಡಿ, ನನಗೆ ಹೇಳಲಿಕ್ಕೂ ಅಸಹ್ಯ ಆಗುತ್ತೆ. ನಮ್ಮ ಬಗ್ಗೆ ಹೇಳ್ಕೊಂಡ್ರೆ ಅಸಹ್ಯ ಆಗತ್ತೆ. ನಾವು ಕ್ರೈಸ್ತರಲ್ವಾ? ಇನ್ ಎನಿ, ಈ ಎನಿ ತೆಗೆದುಬಿಟ್ಟು ಇನ್ ಫ್ಯೂ ಅಂತ ಹಾಕೋಕ್ಕೂ ಆಗಲ್ಲ ನಮಗೆ, ಇನ್ ಸಮ್ ಹಾಕೋಕ್ಕೂ ಆಗೋದಿಲ್ಲ. ಆ್ಯಂಡ್ ಆಲ್ ಆ ವರ್ಡ್ ತೆಗೆದುಬಿಟ್ಟು 1 or 2 ಹಾಕ್ಬೋದು, ಸಮ್ ಫ್ಯೂ ಅಂತ ಹಾಕ್ಬೋದು ಬೇಕಾದರೆ. ಆದರೆ ಪೌಲ್ ಹೇಳ್ತಾರೆ, ಇನ್ ಎನಿ ಆ್ಯಂಡ್ ಆಲ್ ಸರ್ಕಮ್ಸ್ಟಾನ್ಸಸ್ ಐ ಹ್ಯಾವ್ ಲರ್ನ್ಡ್ ದ ಸೀಕ್ರೆಟ್ ಆಫ್ ಬೀಯಿಂಗ್ ವೆಲ್ ಫೆಡ್ ಆರ್ to be content, and of going hungry, of having plenty, and of being in need. I can do all things through him who strengthens me. ನನ್ನನ್ನು ಶಕ್ತಿಪಡಿಸುವ ಆತನಿಂದ, ಆ ದೇವರ ಶಕ್ತಿಯಿಂದ ಎಲ್ಲವನ್ನು ಸಾಧಿಸುವ. ಇದು ಹೇಗೆ ಸಾಧಿಸಲಿಕ್ಕಾಗುತ್ತೆ ಕೇಳಿದರೆ, ಬೈ ಹಿಮ್, ಬೈ ಹಿಸ್ ಪವರ್. ವಾಟ್ ಈಸ್ ದ ಪವರ್? Revelation of Christ in you. Christ in you, the hope of glory, is the power. ನಿನ್ನ ಒಳಗಡೆ ಇರುವ ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿರುವ ಕ್ರಿಸ್ತನೇ ಶಕ್ತಿ. ಕ್ರಿಸ್ತ ಒಳಗಡೆ ಇದ್ದಾನೆ. ಆ ಕ್ರಿಸ್ತನನ್ನು ಅರಿತಿದ್ದೀಯಾ? ಡು ಯು ನೋ ಹಿಮ್? ದಟ್ ನೋಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ನೋಯಿಂಗ್ ಲೀಡ್ಸ್ ಯು ಟು ಇಟರ್ನಲ್ ಲೈಫ್. ಅರಿತುಕೊಳ್ಳೋದಿದೆಯಲ್ಲ, ಅದು ನಿನ್ನನ್ನು ನಿತ್ಯ ಜೀವದ ಅನುಭವದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆಗ ನಿಮಗೆ ಧೈರ್ಯವಾಗಿ ಈ ವಾಕ್ಯ ನಿಮ್ಮ ಜೀವನದ ವಾಕ್ಯವಾಗಿರ್ತದೆ. ಈಗ ಬೋಧನೆಗೆ ಮಾತ್ರ ನಾನು ಹೇಳ್ಬೋದು, ನೀವು ಕೇಳಿಸ್ಕೋಬೋದು, ನೀವು ನಾಳೆ ಬೋಧಿಸ್ಬೋದು ಅಷ್ಟೇ. ಬಟ್ ನಮ್ಮ ಜೀವನದಲ್ಲಿ ಇದು ಬರಬೇಕಲ್ಲ. ಇದು ಯಾರ ಜೀವನದಲ್ಲಿ ಬೇಕಾದರೂ ಬರ್ಬೋದಾ ಕೇಳಿದರೆ, ಯಾರ ಜೀವನದಲ್ಲಿ ಬೇಕಾದರೂ ಬರ್ಬೋದು. ಇದಕ್ಕೆ ಶ್ರೀಮಂತರಾಗಬೇಕು ಅಂತಲೂ ಇಲ್ಲ, ಬಡವರಾಗಬೇಕಂತನೂ ಇಲ್ಲ, ಕ್ರಿಶ್ಚಿಯನ್ ಆಗಿರಬೇಕು ಅಂತಲೂ ಇಲ್ಲ, ನಾನ್ ಕ್ರಿಶ್ಚಿಯನ್ ಆಗಿರಬೇಕು ಅಂತಲೂ ಇಲ್ಲ. ಇದಕ್ಕೆ ಜಾತಿ ಇಲ್ಲ, ಜಾತಿ ಕುಲ ಗೋತ್ರ ಏನಿಲ್ಲ. ಇದಕ್ಕೆ ಆಗಬೇಕಾಗಿರೋದೇನು ಗೊತ್ತಾ? ಕ್ರಿಸ್ತನ ಪ್ರಕಟಣೆ ಸಿಗಬೇಕು. ಹೇಗೆ ಸಿಗುತ್ತೆ? ಶುಭ ಸಂದೇಶವನ್ನು ಆಲಿಸುವುದರಿಂದ.
ಅದರಿಂದ ಎಲ್ಲಿ ನಿಜವಾದ ಸತ್ಯ ಶುಭ ಸಂದೇಶದ ಬೋಧನೆ ಸಿಗುತ್ತೋ ಹೋಗ್ತಾ ಇರಿ. ಓಡೋಗಿ ಆಲಿಸಿ. ನೀವು ಮಾಡೋದೇನು ಬೇಡ, ಆಲಿಸಿ. ಅದು ಆಲಿಸುವಾಗ ದೇವರ ಆತ್ಮರಲ್ಲಿ ಕಾರ್ಯ ಮಾಡ್ತಾರೆ. ನಮ್ಮ ಒಳಗಡೆ ದೇವರ ಪ್ರಕಟಣೆ, ಕ್ರಿಸ್ತ ಯೇಸುವಿನ ಅರಿವು ನಮ್ಮಲ್ಲಿ ಕೊಡ್ತಾರೆ. ಈ ಅರಿವು ನಿಮ್ಮ ಒಳಗಡೆ ಬಂದಾಗ ನಿಮ್ಮ ಲೈಫು ಟ್ರಾನ್ಸ್ಫಾರ್ಮೇಷನ್ ಉಂಟಾಗುತ್ತೆ. ನೀವು ಫೈತಲ್ಲಿ ಸ್ಟ್ರಾಂಗ್ ಆಗ್ತೀರಿ. ನೀವು ದೊಡ್ಡ ಪ್ರವಾದಿ ಆಗ್ತೀರಿ, ದೊಡ್ಡ ಪ್ರೇಷಿತನಾಗ್ತೀರಿ, ಅಥವಾ ದೊಡ್ಡ ಬೋಧಕನಾಗ್ತೀರಿ, ಭಯಂಕರ ಪವಾಡ ಪುರುಷನಾಗ್ತೀನಿ ಅಂತ ನಾನು ಹೇಳೋದಿಲ್ಲ. ಅದಕ್ಕಿಂತಲೂ ಶ್ರೇಷ್ಠವಾದವರಾಗ್ತೀರಿ. ಅಂದರೆ ಪುತ್ರನ ಅನುರೂಪಿಗಳಾಗ್ತೀರಿ. ಅದಕ್ಕಿಂತ ಶ್ರೇಷ್ಠವಾಗಿರೋದು ಏನಿದೆ? ದೇವರಿಚ್ಛೆನೂ ಅದೇ ಅಲ್ವಾ? ಪುತ್ರನಂತೆ ಆಗಬೇಕು ಅಂತ, ಅಪಸ್ತೋಲನಂತೆ ಆಗಬೇಕು ಅಂತ ಅಲ್ಲ, ಪ್ರವಾದಿಯಂತೆ ಆಗಬೇಕು ಅಲ್ಲ, ಪುತ್ರನಂತೆ ಆಗಬೇಕು, ಯೇಸುವಿನಂತೆ ಆಗಬೇಕು. ಇದು ಆಗ್ಸೋದು ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆಲ್ಲ ಆಗೋದಿಲ್ಲ. ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ, ಆಸೆ ಪಡಿ. ಈ ಸತ್ಯವನ್ನು, ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳಿಕ್ಕೆ ಆಸೆ ಪಡಿ. ವಾಕ್ಯ ಎಲ್ಲೆಲ್ಲಿ ಸಿಗುತ್ತೋ, ವಾಕ್ಯ ಅಂದರೆ ಕಲಬೆರಕೆ ವಾಕ್ಯ ಅಲ್ಲ, ಶುಭ ಸಂದೇಶ, ಯೇಸು ಕ್ರಿಸ್ತನನ್ನು ಬೋಧನೆ ಮಾಡೋದು ಎಲ್ಲಿದೆಯೋ ಹೋಗಿ ಆಲಿಸಿ. ದೇವರಾತ್ಮರು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಹಾಗೇನಾಗುತ್ತೆ? ನಿಜ ದೇವರಾದ ನಿಮ್ಮನ್ನು ನೀವು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳಲಿಕ್ಕಾಗತ್ತೆ. ದೇವರನ್ನು, ಕ್ರಿಸ್ತನನ್ನು ಅರಿತುಕೊಳ್ಳಲಿಕ್ಕಾಗುತ್ತೆ. ನಿಮ್ಮ ವಿಶ್ವಾಸ, ಯುವರ್ ಫೇತ್ ವಿಲ್ ರೆಸ್ಟ್ ಆನ್ ದ್ಯಾಟ್. ಥ್ರೂ ದ್ಯಾಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟರ್ನಲ್ ಲೈಫ್. ದ್ಯಾಟ್ ಈಸ್ ಹೌ ಯು ಆರ್ ವಿಟ್ನೆಸಿಂಗ್ ಕ್ರೈಸ್ಟ್. ಆ ರೀತಿ ನಿಮ್ಮ ಜೀವನ ಏನಾಗುತ್ತೆ? ಸಾಕ್ಷಿ ಜೀವನ ಆಗುತ್ತೆ. ಆ ಸಾಕ್ಷಿ ಜೀವನ ಇವತ್ತಿಲ್ಲ, ಬೇಕು. ಅದಾಗಬೇಕಾದ್ರೆ ಗಾಸ್ಪೆಲ್ ಬೇಕು. ಗಾಸ್ಪೆಲ್ ಇಸ್ ದ ಸೋರ್ಸ್ ಆಫ್ ದಿಸ್ ವಿಟ್ನೆಸ್ಸಿಂಗ್ ಲೈಫ್. ನಮ್ಮ ಸಾಕ್ಷಿ ಜೀವನಕ್ಕೆ ಮೂಲ ಶುಭ ಸಂದೇಶ. ಪ್ರಾರ್ಥಿಸೋಣ. ಇನ್ನು ತುಂಬ ವಾಕ್ಯಗಳು ಬರುತ್ತೆ ಅಂತ ಅಂದ್ಕೊಂಡೆ ನಾನು, ಆದರೆ ಸಮಯ ಇಲ್ಲದೆ ಇರೋದ್ರಿಂದ ಇಲ್ಲಿಗೆ ನಿಲ್ಲಿಸೋಣ. ಇನ್ನೂ ತುಂಬ ವಾಕ್ಯಗಳು ಬೇಕು. ಈ ವಿಶ್ವಾಸಕ್ಕೆ ಸಂಬಂಧಪಟ್ಟ, ಈ ಕ್ರಿಸ್ತನ ಅರಿವು ಪ್ರಕಟಣೆಗೆ ಸಂಬಂಧಪಟ್ಟ ಆತ್ಮಿಕವಾದ ಸತ್ಯಗಳು ನಾವು ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ, ಎಷ್ಟು ಆಲಿಸಿದರೂ ಕಡಿಮೆನೇ. ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯೇ, ನಿಮ್ಮ ಏಕೈಕ ಪುತ್ರನನ್ನು ನಮಗೆ ನೀವು ಪ್ರಕಟಪಡಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತಿದಿನವೂ ಶುಭ ಸಂದೇಶದ ಮುಖಾಂತರ, ವಾಕ್ಯೋಪದೇಶದ ಮುಖಾಂತರ ನಿಜದೇವರಾದ ನಿಮ್ಮನ್ನು ನೀವು ಕಳಿಸಿಕೊಟ್ಟ ಕ್ರಿಸ್ತ ಯೇಸುವನ್ನು ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಮ್ಮ ಅಂತರಂಗದಲ್ಲಿ ಪ್ರಕಟಪಡಿಸಿ, ನಮ್ಮ ವಿಶ್ವಾಸವನ್ನು ಬಲಪಡಿಸಿ, ನಿತ್ಯ ಜೀವದ ಅನುಭವದಲ್ಲಿ ನಮ್ಮನ್ನು ಮುನ್ನಡೆಸ್ತಾ ಇದ್ದೀರಿ ಸ್ವಾಮಿ. ಆ ಅನುಭವಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರೇ, ನೀವು ನಮ್ಮ ಜೀವಿತದಲ್ಲಿ ಬಾರದೇ ಇದ್ದಿದ್ದರೆ ನಾವು ನಿಜವಾಗಿಯೂ ಸತ್ತವರಾಗಿ ಬದುಕ್ತಾ ಇದ್ವಿ, ವಿನಾಶದ ದಾರಿಯಲ್ಲಿ ಬದುಕ್ತಾ ಇದ್ವಿ. ಆದರೆ ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ಇಂದು ನೀವು ನಡೆಸ್ತಾ ಇದ್ದೀರಿ. ನಿಮ್ಮ ಸಾನ್ನಿಧ್ಯ ನಮ್ಮಲ್ಲಿ ಇರೋದಕ್ಕಾಗಿ ಸ್ತೋತ್ರ. Abba Father, we thank you for your most holy presence within us through the Holy Spirit. Thank you, Jesus. Thank you, Jesus. ಸ್ತೋತ್ರ ಯೇಸುವೆ. ನೀವು ಸುರಿಸಿದ ಪರಿಶುದ್ಧ ರಕ್ತಕ್ಕಾಗಿ ಸ್ತೋತ್ರ. ನೀವು ಸುರಿಸಿದ ರಕ್ತದಿಂದ ಮಾತ್ರವೇ ನಾವು ಪರಿಶುದ್ಧರಾಗಿದ್ದೇವೆ. ನಮ್ಮ ಅಂತರಂಗ ಶುದ್ಧವಾಗಿರುವುದು ನಿಮ್ಮ ರಕ್ತದಿಂದ ಮಾತ್ರ ಕರ್ತನೆ. ಆ ರಕ್ತದಿಂದ ನಮ್ಮನ್ನು ತೊಳೆದು ನಿಮ್ಮ ಆತ್ಮನಿಂದ ನಮ್ಮನ್ನು ದೃಢಪಡಿಸಿ ನಿಲ್ಲಿಸಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಯೇಸು ಆಗಿರುವ ಬಂಡೆಯ ಮೇಲೆ ನಮ್ಮನ್ನು ಪರಿಶುದ್ಧಾತ್ಮರೇ ನೀವು ಕಟ್ಟಿ ಎಬ್ಬಿಸ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಪಾತಾಳ ಲೋಕದ ಶಕ್ತಿಗಳಿಗೆ ಎಂದಿಗೂ ಜಯಿಸಲಾಗದ ಹಾಗೆ ನಮ್ಮೊಬ್ಬೊಬ್ಬರನ್ನು ಶಕ್ತಿಯುತವಾಗಿ ಈ ನಿಲ್ಲಿಸಿ ಸಾಕ್ಷಿ ಮಕ್ಕಳನ್ನಾಗಿ ನಿಲ್ಲಿಸ್ತಿರೋದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಬಂದಂಥ ಪ್ರತಿಯೊಬ್ಬರ ಜೀವಿತದಲ್ಲೂ ನೀವು ವಾಕ್ಯದ ಮುಖಾಂತರ ಕಾರ್ಯ ಮಾಡಿದ್ದೀರಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಒಬ್ಬೊಬ್ಬರನ್ನು ಬಲಪಡಿಸಿದ್ದೀರಿ ಅಪ್ಪ, ಆಶೀರ್ವದಿಸಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಂದಿಸ್ತಾ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ನಮ್ಮ ತಂದೆಯೇ, ಆಮೆನ್.